ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ವೀಕ್ಷಕರೇ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ, ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ತನ್ನ ಮತ್ತೆ ಎಂದಿನ ಚಾಳಿಯನ್ನು ಶುರು ಮಾಡಿಕೊಂಡಿದೆ. ಏನು ಹೇಳ್ತಾ ಇದೆ ಅಂತಂದರೆ, ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುವಂಥದ್ದು ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಚೈನಾ ಸಪೋರ್ಟ್ ಮಾಡ್ತು, ಟರ್ಕಿ ಸಪೋರ್ಟ್ ಮಾಡ್ತು, ಭಾರತಕ್ಕೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ಇಂಥ ರಾಜತಾಂತ್ರಿಕವಾಗಿ, ಆಮೇಲೆ ಅಲ್ಲಿನ ಜಾಗತಿಕವಾಗಿ ಒಂದು ರೀತಿಯ ಅಪ್ರಸ್ತುತ ಅಂತ ಹೇಳುವಂತಹ ಪ್ರಶ್ನೆಗಳನ್ನು ಎತ್ತುವಂಥದ್ದು. ಹೀಗೆ ಒಟ್ಟಿನಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಏನು ಬೇಕಾದರೂ ಮಾಡ್ತೀನಿ, ದೇಶದ ವಿರುದ್ಧನೇ ಮಾತಾಡ್ಬಿಡ್ತೀನಿ ಅನ್ನೋ ಪರಿಸ್ಥಿತಿಗೆ ಹೋಗ್ತಾ ಇದೆಯಾ ಕಾಂಗ್ರೆಸ್? ಆ ಬಗ್ಗೆ ಹೇಳ್ತೀವಿ. ಜೊತೆಗೆ ಇನ್ನೂ ಸಾಕಷ್ಟು ಸುದ್ದಿಗಳಿದೆ. ಪಾಕಿಸ್ತಾನ ಒಪ್ಕೊಂಡಿದ್ದು ನೂರ್ ಖಾನ್ ಏರ್ ಬೇಸ್ ಮೇಲೆ ಆಗಿರ್ತಕ್ಕಂಥ ದಾಳಿ ಬಗ್ಗೆ ಪಾಕಿಸ್ತಾನದ ಪ್ರಧಾನಿಯ ನಿಲುವೇನು, ಆತ ಏನು ಹೇಳ್ತಾನೆ, ಆ ಎಲ್ಲ ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪಾಕಿಸ್ತಾನ ವಿರುದ್ಧ ಆಪರೇಷನ್ ಸಿಂಧೂರ, ಭಾರತದ ದಾಳಿಯನ್ನೇ ಪ್ರಶ್ನಿಸಿದ ಕಾಂಗ್ರೆಸ್ ಸರ್ಕಾರ, ನಾಯಕರ ಆರೋಪ ಪ್ರತ್ಯಾರೋಪಗಳ ಸಮರ. ಕೊತ್ತೂರು ಮಂಜುನಾಥ್ ವಿವಾದದ ಕಿಡಿ, ಕಾಂಗ್ರೆಸ್ ಶಾಸಕನ ವಿರುದ್ಧ ಹೋರಾಟಕ್ಕಿಳಿದ ಕೇಸರಿ ಸೇನೆ. ಕೋಲಾರದಲ್ಲಿ ಇಂದು ಬಿಜೆಪಿ ಬೃಹತ್ ಪ್ರತಿಭಟನೆ. ಪಾಕ್ ದೋಸ್ತನ ವಿರುದ್ಧ ರಾಜತಾಂತ್ರಿಕ ಅಸ್ತ್ರ, ದೇಶಾದ್ಯಂತ ಬಾಯ್ಕಾಟ್ ಟರ್ಕಿ ಸಮರ. ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿ ಕಾಂಗ್ರೆಸ್. ಸಹಜ ಸ್ಥಿತಿಯತ್ತ ಜಮ್ಮು ಕಾಶ್ಮೀರ, ಹಾನಿಗೆ ಒಳಗಾದ ಕುಟುಂಬಗಳಿಗೆ ಪಡಿತರ ವಿತರಿಸಿದ ಯೋಧರು. ಪೂಂಚಲ್ಲಿ ಕಾರ್ಯಾಚರಣೆ ಮುಂದುವರಿಸಿದ ಸೈನಿಕರು. ಬೆಂಗಳೂರಿನಲ್ಲಿ ಸಿಗರೇಟ್ ವಿಚಾರಕ್ಕೆ ಕಿರಿಕ ಕಾರ್ನಿಂದ ಗುದ್ದಿ ಯುವಕನ ಮರ್ಡರ್. ಸಿಸಿಟಿವಿಯಲ್ಲಿ ಚಾಲಕನ ಅಟ್ಟಹಾಸ ಸೆರೆ. ನೋಡಿ, ಆಪರೇಷನ್ ಸಿಂಧೂರ ಮುಗಿಯೋವರೆಗೂ ಕಾಂಗ್ರೆಸ್ ಬಾಲ ಬಿಚ್ಚಲಿಲ್ಲ. ಯಾಕಂತಂದ್ರೆ ಪಾಕಿಸ್ತಾನದ ವಿರುದ್ಧ ಯಾವ ರೀತಿ ಭಾರತ ಹೊಡೆದು ಹಾಕ್ತಾ ಇತ್ತು, ಬಡ್ದು ಹಾಕ್ತಾ ಇತ್ತು ಅನ್ನೋದನ್ನ ಇಡೀ ದೇಶವೇ ನೋಡ್ತಾ ಇತ್ತು. ಈಗ ಆಪರೇಷನ್ ಸಿಂಧೂರ ಒಂದು ಹಂತ, ಮೊದಲನೇ ಹಂತ ಮುಗ್ದಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ಮತ್ತೆ ತನ್ನ ಬುದ್ಧಿಯನ್ನು ತೋರಿಸ್ತಾ ಇದೆ, ಅಪಹಾಸ್ಯ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ ಮಾಡಿದ್ದು ಸೈನಿಕರು, ಬಿಜೆಪಿ ಅಲ್ಲ. ಬದಲಾಗಿ ಸೈನಿಕರ ಶೌರ್ಯವನ್ನ ಅಪಹಾಸ್ಯ ಮಾಡ್ತಾ ಇದೆ, ಅವಮಾನ ಮಾಡ್ತಾ ಇದೆ. ಶಾಸಕ ಕೊತ್ತೂರು ಮಂಜುನಾಥ್ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರಾದ ದಿನೇಶ್ ಗುಂಡೂರಾವ್ ಅದನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಕೊತ್ತೂರು ಪರ ಪ್ರಿಯಾಂಕ್ ಖರ್ಗೆ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ದೇಶದ ವಿಚಾರದಲ್ಲಿ ಇವರ ಜುಜುಬಿ ರಾಜಕೀಯ ಜನಗಳಿಗೆ ಅಸಹ್ಯ ತರ್ತಾ ಇದೆ. ಕೋಲಾರದಲ್ಲಿ ಇವತ್ತು ಬಿಜೆಪಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೇನೆ ಪಾಕ್ನಲ್ಲಿ ಅಡಗಿ ಕುಳಿತಿದ್ದ ಉಗ್ರರನ್ನ ಕೂಡ ಸಂಹರಿಸಿದೆ. ಇದಕ್ಕೆ ದೇಶ ಸೇರಿ ವಿಶ್ವ ಮಟ್ಟದಲ್ಲಿ ಜಾಗತಿಕವಾಗಿ ಮೆಚ್ಚುಗೆ ವ್ಯಕ್ತವಾಗಿದೆ. ಆದರೆ ಕಾಂಗ್ರೆಸ್ ಮಾತ್ರ ನೋಡಿ, ನಾವು ಪಾಕಿಸ್ತಾನನ ಗೆದ್ಬಿಡ್ಬೋದು ಯುದ್ಧ ಮಾಡಿ, ಆದರೂ ಅದೊಂದು ದೊಡ್ಡ ವಿಚಾರ ಅಲ್ಲ. ಆದರೆ ದೇಶದೊಳಗಿನ ಈ ಕಾಂಗ್ರೆಸ್ ಇದೆಯಲ್ಲ, ಇದರ ಕಥೆ ಏನು, ಇವರ ಈ ವಿಕ್ಷಿಪ್ತ ಮನಸ್ಥಿತಿಯ ಕಥೆ ಏನು ಅನ್ನೋಂಥದ್ದು. ಕಾಂಗ್ರೆಸ್ ನಾಯಕರು ಮಾತ್ರ ಕದನ ವಿರಾಮದ ಜೊತೆಗೆ ಸೇನೆಯ ಪರಾಕ್ರಮವನ್ನೇ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-27 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನೇ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನಾ ನೀವು ಗೌರವ ಕೊಡೋದು?
ಏನು ಮಾಡಿಬಿಟ್ಟಿದ್ದೀವಿ? ಅಲ್ಲಿ ಹೊಡೆದು ಬಿಟ್ವಿ, ಇಲ್ಲಿ ಹೊಡೆದು ಬಿಟ್ವಿ, ಇಲ್ಲಿ ಹೊಡೆದು ಬಿಟ್ವಿ. ಇದು ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಆಪರೇಷನ್ ಸಿಂಧೂರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದು, ಇದೀಗ ಇದೇ ಬೂಟಾಟಿಕೆ ರಾಗಕ್ಕೆ ಕಾಂಗ್ರೆಸ್ ನಾಯಕರು ಧ್ವನಿಗೂಡಿಸಿದ್ದಾರೆ. ಕದನ ವಿರಾಮವನ್ನ ಪ್ರಶ್ನಿಸಿದ ಕಾಂಗ್ರೆಸ್ ಆಪರೇಷನ್ ಸಿಂಧೂರಕ್ಕೆ ಕೈ ಅನುಮಾನ. ಹೌದು, ಶಾಸಕ ಕೊತ್ತೂರು ಮಂಜುನಾಥ್ ಬಳಿಕ ಮತ್ತೆ ಕದನ ವಿರಾಮವನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಸಚಿವರು, ಶಾಸಕರು ನಮ್ದು ಅದೇ ರಾಗ ಅನ್ನೋದನ್ನ ರಿಪೀಟ್ ಮಾಡಿದ್ದಾರೆ. ಈಗ ಅವರವರ ಅಭಿಪ್ರಾಯಗಳನ್ನು ಅವ್ರು ವ್ಯಕ್ತ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕೆಲವರು ಶಾಸಕರು ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಬಿಜೆಪಿಯವರು ಕೂಡ ಕೆಲವು ಶಾಸಕರು ವ್ಯಕ್ತ ಮಾಡಿದ್ದಾರೆ. ಆಮೇಲೆ ಆರ್ಮಿ ಆಫೀಸರ್ಸು ಕೂಡ ಅವರ ಅಭಿಪ್ರಾಯಗಳನ್ನು ನೋಡಿ, ಅವರೇ ಶಾಸಕರು ಏನೋ ಹೇಳಿರ್ತಾರೆ, ಬಟ್ ಇವತ್ತು ಇಡೀ ದೇಶನೇ ಪ್ರಶ್ನೆ ಮಾಡ್ತಾ ಇದ್ದಲ್ಲಪ್ಪ. ಅವರೇನೋ ಏನೋ ಹೇಳಿರ್ತಾರೆ, ಆದರೆ ಇವತ್ತು ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ ಅಷ್ಟೇ. ಯಾಕಾಯಿತು? ಯಾಕಂದರೆ ಟ್ರಂಪ್ ಅವ್ರು ಘೋಷಣೆ ಮಾಡಿದಂತೂ ಸತ್ಯ, ಘೋಷಣೆ ಆದ ನಂತರನೇ ಕದನ ವಿರಾಮ ಆಗಿರ್ತಕ್ಕಂಥ ಸತ್ಯ. ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ. ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನು ಪ್ರವಾಸ ಮಾಡಿದ್ರು. ಒಂದು ಏನಿಲ್ಲ ಅಂದರೂ ಒಂದು ಎಲ್ಲ 100 ರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಗಳನ್ನು ಅಪ್ಕೊಂಡ್ರು. ಒಬ್ರನ್ನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ್ನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಇನ್ನು ದೇಶದ ವಿಚಾರದಲ್ಲಿ ಎಲ್ಲರೂ ಒಂದಾಗಿರಬೇಕು, ಎಲ್ಲರೂ ಒಂದೇ ಮಾತಿನ ಮೇಲೆ ನಿಲ್ಲಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ರೆ, ಕೇಸರಿ ಪಡೆ ನಾಯಕರು ಮಾತ್ರ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿರುದ್ಧ ಗುಡುಗಿದ್ರು. ನಮ್ಮ ಹೋರಾಟಕ್ಕೆ ಸಿಕ್ಕಂತ ಯಶಸ್ಸು, ನಮ್ಮ ಹೋರಾಟದ ಪ್ರತಿಫಲ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿ ಅವರ ಮೂಲೆ ಗುಂಪು ಮಾಡಿದ್ದೇವೆ. ಇದು ದೊಡ್ಡ ಪ್ರಧಾನಿ ನರೇಂದ್ರ ಮೋದಿಯವರ ಯಶಸ್ಸು. ಅದನ್ನು ಸಹಿಸಕ್ಕಾಗದೇನೆ ಯಾರೋ ಏನೇ ಮಾತಾಡೋದಕ್ಕೆ ಅರ್ಥ ಇಲ್ಲ. ನಿಜಕ್ಕೂ ಸಹ ದೊಡ್ಡ ಸಾಧನೆಯನ್ನ ನರೇಂದ್ರ ಮೋದಿಯವರು ಮಾಡಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅದಕ್ಕಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ತಲೆಯಲ್ಲಿ ಮೆದ್ಲೇನ ಇದ್ರೆ ನಾವು ಮಾತಾಡ್ಬೋದು, ಕೆಲವರಿಗೆ ಮೆದ್ಲು ಇಲ್ಲ, ತಲೆಯಲ್ಲಿ ಏನೂ ಇಲ್ಲ. ಹಾಗಾದ್ರೆ ಸೈನಿಕರನ್ನೇ ನಂಬಲ್ಲ ಅಂದರೆ ನೀವು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ನಿಮಗೆ ಮಾನ ಮರ್ಯಾದೆ ಯೋಗ್ಯತೆ ಇದೆಯೇನ್ರಿ ಈ ದೇಶದ? ನೀವೆಲ್ಲ ನೆಮ್ಮದಿಯಾಗಿ ಮನೆಗಿದ್ದೀರಾ, ಆರಾಮಾಗಿ ಶೂಟು ಬೂಟ್ ಹಾಕೊಂಡು ಓಡಾಡ್ತಾ ಇದ್ದೀರಾ. ಸೈನಿಕರು ಗಡಿ ಕಾಯ್ತಾ ಇರೋದ್ರಿಂದ ಇಂಥವ್ರಿಗೆ ನಿಜಕ್ಕೂ ಅವರ ಕಾಂಗ್ರೆಸ್ ಪಾರ್ಟಿಗೆ ಏನಾನ ಮರ್ಯಾದೆ ಇದ್ದರೆ ಇಂಥವ್ರನ್ನೆಲ್ಲ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು. ಈ ಕೊತ್ತೂರು ಮಂಜುಗೆ ಈ ರಿಯಲ್ ಎಸ್ಟೇಟು ವ್ಯವಹಾರ ಬಿಟ್ಟು ಈ ದೇಶ, ಧರ್ಮ, ರಾಷ್ಟ್ರೀಯತೆ, ಯುದ್ಧ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಅವ್ರಿಗೆ ಸ್ಕ್ವೇರ್ ಫುಟ್ ಹೇಳಿದ್ರೆ ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಯುದ್ಧದ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಯುದ್ಧದ ವಿಚಾರ ಅವ್ರಿಗೆ ತಿಳ್ಕೋಬೇಕು ಅಂದರೆ ಶಶಿ ತರೂರ್ ಅವ್ರನ್ನ ಹೋಗಿ ಒಂದ್ಸರಿ ಮಾತಾಡ್ಸಕ್ಕೆ ಹೇಳಿ ಅವ್ರಿಗೆ. ನಾವು ಲಾಂಗ್ ರನ್ ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ. ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರಲಿಲ್ಲ. ಶಾಂತಿಯ ನಿರ್ಮಾಣ ಅದಾಗಿತ್ತು. ಅವರಿಗೆ ಉತ್ತರ ಕೊಡೋದ್ರಾಗ ಅರ್ಥನೇ ಇಲ್ಲ. ನಾವು ಇದನ್ನು ಪೊಲಿಟಿಸೈಸ್ ನಾವು ಮಾಡಿಲ್ಲ ಇಲ್ಲಿ ತನಕ. ಆದ್ರೆ ನಾ ಕೇಳೋದು ಹಳೆ ಇತಿಹಾಸ ಬಿಡ್ರಿ. 10 ವರ್ಷದಾಗ UPA ಕಾಲದ 10 ವರ್ಷದಾಗ ಎಷ್ಟು ಭಯೋತ್ಪಾದನೆ ಆಕ್ಟಿವಿಟಿ ಆಗಿದ್ದು? ನಿಮ್ಮ ಪಾರ್ಟಿ ಒಳಗೆ ಏನು ಹೇಳ್ಬೇಕಂತ ತೀರ್ಮಾನ ಮಾಡಿ ಬಂದರೆ ಹೊರಗೆ ಹೇಳ್ರಿ. ಚಿದಂಬರಂ ಆರ್ಟಿಕಲ್ ಬರೀತಾರ, ಭಾಳ ಕರೆಕ್ಟ್ ಆದ ನಿರ್ಣಯ ಸರ್ಕಾರ ತೆಗೆದುಕೊಂಡಿದೆ. ಚಿದಂಬರಂ ಆರ್ಟಿಕಲ್ ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ ನಾ, ಪತ್ರಿಕೆಯೊಳಗೆ ಆರ್ಟಿಕಲ್. ಪಹಲ್ಗಾಮ್ ದಾಳಿ ಬಳಿಕ ಕಾಂಗ್ರೆಸ್ ಈ ರೀತಿ ಮಾತನಾಡಿದ್ದು ಇದೇ ಮೊದಲಲ್ಲ. ರಾಬರ್ಟ್ ವಾದ್ರಾ, ಮಣಿಶಂಕರ್ ಅಯ್ಯರ್, ಅಜಯ್ ರಾವ್ ಹೀಗೆ ಈ ಪಟ್ಟಿ ಬೆಳೆಯುತ್ತಲೇ ಇರುತ್ತದೆ. ಸೈನಿಕರ ಶೌರ್ಯದ ವಿಚಾರದಲ್ಲೂ ರಾಜಕೀಯ ಯಾಕೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನಲ್ಲಿ ಉತ್ತರ ಸಿಗಲ್ಲ, ಬದಲಿಗೆ ವಿವಾದ ಸಿಗುತ್ತೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೋಲಾರ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ಸುರೇಶ್, ಏನು ಹೇಳಿದ್ರು ಕೊತ್ತೂರು ಮಂಜುನಾಥ್? ಯಾಕೆ ಹಾಗೆಲ್ಲ ಮಾತನಾಡಿದ್ರು? ಏನು ಅದೇನು ದೀಪಾವಳಿ ಪಟಾಕಿನ 4 ಏನೇನೋ ಮಾತಾಡ್ತಾರಲ್ರಿ ಅವರು. ಒಬ್ಬ ಜನಪ್ರತಿನಿಧಿ, ಈ ದೇಶದ ಜನಪ್ರತಿನಿಧಿ, ಅವ್ರನ್ನ ಜನಪ್ರತಿನಿಧಿ ಮಾಡಿರೋದು ಈ ದೇಶ. ಅವರೇನು ಅವರ ಸ್ವಂತ ದುಡ್ಡು, ಸ್ವಂತ ಪರಿಶ್ರಮದಿಂದ ಅಥವಾ ಅವ್ರದ್ದು ಏನು ಪ್ರೈವೇಟ್ ಕಂಪ್ನಿ ಅಲ್ಲ ಅದು. ಈ ದೇಶ ಅವ್ರನ್ನ ಜನಪ್ರತಿನಿಧಿಯನ್ನಾಗಿ ಮಾಡಿದೆ. ಈ ದೇಶದ ಜನ ಅವ್ರನ್ನ ಜನಪ್ರತಿನಿಧಿಯನ್ನಾಗಿ ಮಾಡಿರೋದು. ಸೇನೆ ಈ ದೇಶಕ್ಕೆ ಸೇರಿರ್ತಕ್ಕಂಥದ್ದು. ಅದು ಯಾವುದೇ BJP ಕಾಂಗ್ರೆಸ್ ವಿಚಾರ ಅಲ್ಲ ಅದು. ಯಾಕೆ ಹಂಗೆ ಮಾತಾಡಿದ್ರು ಕೊತ್ತೂರು ಮಂಜುನಾಥ್ ಅವರು? ಖಂಡಿತ ನಿನ್ನೆಯಿಂದ ಏನು ಕೋಲಾರದ ಶಾಸಕರಾದಂಥ
ಕೊತ್ತೂರು ಮಂಜುನಾಥ್ ನೀಡಿರುವಂತಹ ಕೆಲವೊಂದು ಮಾತುಗಳು ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನಂದ್ರೆ ಭಾರತೀಯ ಸೇನೆಯ ಕುರಿತು ಅವರು ಹೇಳಿರುವಂತಹ ಕೆಲವು ಮಾತುಗಳು ಅಂತ ಹೇಳಿದ್ರೆ ಏನು ಅಲ್ಲಿ ಹೋಗಿ ದಾಳಿ ಮಾಡಿದಾರ ಮತ್ತೆ 100 ಉಗ್ರರನ್ನು ಹೊಡೆದಿದ್ದಾರೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅದು ನಿಜ ಎಂಬ ಮಾತನ್ನು ಕೇಳಿರುವಂತದ್ದು. ಇದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವಂತದ್ದು. ಈಗಾಗಲೇ ಕೋಲಾರದ ಬಿಜೆಪಿ ಆಗ್ಬೋದು JDS ಆಗ್ಬೋದು ಮುಖಂಡರುಗಳು ಇವತ್ತು ಇದಕ್ಕೆ ಟೀಕಾ ಪ್ರಹಾರವನ್ನು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ಏನು ಉಗ್ರರು ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರು ಅಂದ್ರೆ ನಮ್ಮ ದೇಶಕ್ಕೆ ನುಗ್ಗಿ ಏನು 26 ಮಂದಿಯನ್ನು ಬಲಿ ಪಡೆದ್ರು. ಈ ನಿಟ್ಟಿನಲ್ಲಿ ಅವರನ್ನು ಕಂಡುಹಿಡಿಯಲು ಇದುವರೆಗೂ ಆಗಲಿಲ್ಲ. ಮತ್ತೆ ಅವರನ್ನು ಫಸ್ಟ್ ಹಿಡಿದು ಹೊಡಿಬೇಕೆಂಬ ನಿಟ್ಟಿನಲ್ಲಿ ಮಾತಾಡಿರುವಂತದ್ದು. ಇನ್ನ ಭಾರತ ಸೇನೆ ಏನು ಪಾಕಿಸ್ತಾನಕ್ಕೆ ನುಗ್ಗಿ ಸುಮಾರು 100 ಜನ ಉಗ್ರರನ್ನು ಹೊಡೆದಿದೆ ಅಂತ ಎಂಬ ಮಾತನ್ನು ಹೇಳ್ತಾ ಇದೆ. ಆದ್ರೆ ಇದು ನಿಜವೋ ಮತ್ತೆ ಸುಳ್ಳಂಬುದು ನಮಗೂ ಗೊತ್ತಾಗ್ತಾ ಇಲ್ಲ ಎಂಬ ಮಾತನ್ನು ಹೇಳಿರುವಂತದ್ದು. ಇದು ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಕಳೆದ 2 ದಿನಗಳಿಂದ ಸಹ ಈ ಬಗ್ಗೆ ರಾಜ್ಯಾದ್ಯಂತ ಚರ್ಚೆಗಳು ಸಹ ಸಾಕಷ್ಟು ನಡೀತಾ ಇರುವಂತದ್ದು. ಮತ್ತೆ ಈ ನಡುವೆ ಕಾಂಗ್ರೆಸ್ನ ಕೆಲವು ನಾಯಕರು ಈ ಬಗ್ಗೆ ಅಂದ್ರೆ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿಯ ಕುರಿತು ಆಗ್ಬೋದು ಮತ್ತೆ ಏನು ಪಾಕಿಸ್ತಾನದ ಮೇಲೆ ಭಾರತೀಯ ಸೇನೆ ನಡೆಸಿರುವಂತಹ ದಾಳಿಯ ಕುರಿತು ಏನು ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸಿರುವಂತದ್ದು ನಿಜಕ್ಕೂ ಒಂದು ರೀತಿಯ ಖೇದಕರ ಅಂತ ಹೇಳ್ಬೋದು. ಈಗಾಗಲೇ ಕೋಲಾರದಲ್ಲಿ ಏನು ಬಿಜೆಪಿಯ ಮುಖಂಡರು ಸಹ ಏನು ಕೋಲಾರದ SP ಅವರಿಗೆ ದೂರು ನೀಡಿರೋದು ಅಂದ್ರೆ ಕೂಡಲೇ ಏನು ಕೊತ್ತೂರು ಶಾಸಕ ಅಂದ್ರೆ ಕೊತ್ತೂರು ಮಂಜುನಾಥ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತೆ ಅವ್ರು ಕೂಡಲೇ ಕ್ಷಮೆಯಾಚನೆ ಮಾಡ್ಬೇಕೆಂಬ ಮಾತನ್ನು ಹೇಳಿರುವಂತದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ಏನು ಕೋಲಾರಲ್ಲಿ ತಿರಂಗ ಯಾತ್ರೆಯನ್ನು ಸಹ ಹಮ್ಮಿಕೊಂಡು ಬರ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಸಾವಿರಾರು ಜನರು ಏನು ತಿರಂಗ ಯಾತ್ರೆ ಮಾಡ್ತಾರೆ. ಇದರಲ್ಲೂ ಸಹ ಏನು ಕೊತ್ತೂರು ಮಂಜುನಾಥ್ ವಿರುದ್ಧ ಪ್ರತಿಭಟನೆ ಮಾಡಲಿದ್ದಾರೆ ಎಂಬ ಮಾಹಿತಿ ಸಹ ಲಭ್ಯವಾಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಕೊತ್ತೂರು ಮಂಜುನಾಥ್ ಕೊಟ್ಟಿರುವಂತಹ ಹೇಳಿಕೆ ಇಡೀ ರಾಜ್ಯದಾದ್ಯಂತ ಭಾರೀ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಶಾಸಕರಾದಂಥವರು ಜವಾಬ್ದಾರಿಯಿಂದ ಮಾತಾಡಬೇಕು ಬಿಟ್ಟು ಏನೇನೋ ಬಾಯಿಗೆ ಬಂದ ಹಾಗೆ ಮಾತಾಡುವಂಥದ್ದಲ್ಲ. ಈಗ ಮತ್ತೆ ಅದೇ ಶಾಸಕ ತನ್ನ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿರುವಂಥದ್ದು. ನಾನು ಸೈನಿಕರಿಗೆ ಅಪಮಾನ ಮಾಡಿಲ್ಲ, ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ. ನಾವು ಬೇಕಿದ್ರೆ ನಿನ್ನೆ ಇವರು ಮಾತಾಡಿದ್ದನ್ನ ಇನ್ನೊಂದು ಸರಿ ವೀಕ್ಷಕರ ಮುಂದೆ ಇಡ್ತೀವಿ. ಒಂದು 4 ಫ್ಲೈಟ್ಗಳನ್ನು ಹಾರಿಸ್ಬಿಟ್ರೆ ಮುಗಿದೋಯ್ತಾ ಅಂತ. ಶಾಸಕರೇ ಯಾವುದು ಬೆಂಗಳೂರಿಂದ ಗೋವಾಗೆ ಹೋಗೋ ಫ್ಲೈಟೋ ಅಥವಾ ಬೆಂಗಳೂರಿಂದ ಮುಂಬೈಗೆ ಹೋಗೋ ಫ್ಲೈಟ್ ಅಲ್ಲ. ಹೋಗ್ತಿರ್ತೀರಿ ಅನ್ಸುತ್ತೆ ಅವಾಗವಾಗ. ಆ ರೀತಿ ಹೋಗುವಂಥ ಫ್ಲೈಟ್ಗಳಲ್ಲ ಅದು, ಯುದ್ಧ ವಿಮಾನಗಳು. ಮೇಕ್ ಇನ್ ಇಂಡಿಯಾ ಸ್ವದೇಶಿ ನಿರ್ಮಿತ 96 ಜೆಟ್ಗಳಿದೆ ನಮ್ಮಲ್ಲಿ. ಓದ್ಕೊಳ್ಳಿ ಯಾವಾಗಾದರೂ ಸಮಯ ಸಿಕ್ಕಾಗ ಯಾವ್ಯಾವ ಯುದ್ಧ ವಿಮಾನಗಳು ನಮ್ಮಲ್ಲಿದೆ ಅಂತ. ಅವೆಲ್ಲ ಏನು ಕೆಲಸ ಮಾಡುತ್ತೆ ಅಂತ ಓದ್ಕೊಳ್ಳಿ. ನೌಕಾಪಡೆಯಲ್ಲಿ INS ವಿಕ್ರಾಂತ್ ಅಂತಿದೆ, ಅದರಲ್ಲಿ ಒಂದು 16 ರಫೇಲ್ ಯುದ್ಧ ವಿಮಾನಗಳು ಕೂರುತ್ತೆ. ಸಾಧ್ಯ ಆದರೆ ಯಾವಾಗಾದರೂ ಒಂದ್ಸರಿ ಸರ್ಚ್ ಮಾಡಿ ಇವನ್ನೆಲ್ಲ. ಇವೆಲ್ಲ ಯಾವ ಸೀಮೆ ಶಾಸಕರಿ ನೀವೆಲ್ಲ? ಬಾಯಿಗೆ ಬಂದಂಗೆ ಮಾತಾಡೋದು. ಬೂಟಾಟಿಕೆಗೆ 4 ಫ್ಲೈಟ್ಗಳನ್ನು ಹಾರಿಸಿದ್ರೆ ಮುಗಿದೋಯ್ತಾ ಅಂತ. ಏನು ಮಾಡಬೇಕಾಗಿತ್ತು? ಒಂದು ಯುದ್ಧ ವಿಮಾನದಲ್ಲಿ ನಿಮ್ಮನ್ನು ಕೂರಿಸ್ಕೊಂಡು ಹೋಗಬೇಕಾಗಿತ್ತಾ? ನಿಮ್ಮ ಪ್ಯಾಂಟ್ಗೆ ಡ್ರೋನ್ ಕಟ್ಟಿ ಪಾಕಿಸ್ತಾನದಲ್ಲಿ ಇಳಿಸ್ಬೇಕಾಗಿತ್ತಾ? ನಾಚಿಕೆ ಮಾನ ಮರ್ಯಾದೆ ಇದ್ದವರು ಭಾರತೀಯ ಸೇನೆಯ ಬಗ್ಗೆ ಈ ರೀತಿ ಮಾತಾಡೋದಿಲ್ಲ. ನಿಮ್ಮ ನಾಯಕರಾಗಿರುವಂತಹ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಎಲ್ಲರೂ ಒಪ್ಕೊಂಡಿದಾರಲ್ರಿ. ಭಾರತೀಯ ಸೇನೆಯ ಪರಾಕ್ರಮವನ್ನು ಒಪ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರಿಷಿಯೇಟ್ ಮಾಡಿದಾರಲ್ರಿ. ನೀವು ಯಾವ ಸೀಮೆ ನಾಯಕರ್ರಿ? ನಿಮ್ಮ ಮಾತನ್ನು ಯಾವನ್ರಿ ಕೇಳೋನು? ಸ್ವಲ್ಪನಾದರೂ ಮಾನ ಮರ್ಯಾದೆ ಇದೆಯಾ? ಭಾರತೀಯ ಸೇನೆ ಬಗ್ಗೆ ಏನು ತಮಾಷೆ ಮಾಡ್ತಿದ್ದೀರಾ ನೀವು? ಈ ರೀತಿ ಮಾತಾಡಿ ಮಂತ್ರಿ ಆಗ್ಬಿಡ್ತೀನಿ ಅನ್ನೋಂಥ ಆಸೆಯಲ್ಲಿದ್ದೀರಾ? ಏನು ಮಾತಾಡಿದ್ದಾರೆ ಕೇಳ್ಕೊಳ್ಳಿ ಅವರು ಒಂದ್ಸರಿ. ಆಪರೇಷನ್ ಸಿಂಧೂರು ಬಗ್ಗೆ ಕೋಲಾರದ ಏನು ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಆಡಿದಂತಹ ಕೆಲವು ಮಾತುಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದಕ್ಕೆ ಏನು ವಿರೋಧ ಪಕ್ಷದ ಕೆಲ ನಾಯಕರು ಟೀಕಾ ಪ್ರಹಾರ ನಡೆಸಿರೋದು. ಈ ನೆಲೆಯಲ್ಲಿ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಕೋಲಾರ ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರು ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ಕೆಲವು ವಿಚಾರಗಳಿಗೆ ಕೆಲ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಏನು ಹೇಳ್ತೀವಿ ಸರ್? ವಿರೋಧ ವ್ಯಕ್ತಪಡಿಸ್ತಾ ಇರೋದು, ನಾವು ಯಾರನ್ನೂ ದೂಷಣೆ ಮಾಡಿಲ್ಲ, ಯಾರನ್ನೂ ಬೈದಿಲ್ಲ. ನಾನು ಹೇಳಿದ್ದು ಒಂದೇನಂದರೆ, ಫ್ಲೈಟಿಗೆ ಹತ್ತಿದ್ದಾರೆ, ಹೋಗಿದೆ, ಫೈಟರ್ ಜೆಟ್ಸ್ ಹೋಗಿದೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟಾಗಿದ್ದದ್ದು ಯಾವುದು ಅಂದರೆ, ನಮ್ಮ ಏನು 26 ಮಂದಿಯನ್ನು ಏನು ನಮ್ಮ ಹೆಣ್ಮಕ್ಳ ಮುಂದೆ, ಅವ್ರ ಮಕ್ಕಳ ಮುಂದೆ, ಅವ್ರ ಹೆಂಡ್ತಿರ ಮುಂದೆ ಗುಂಡಿಟ್ಟು ಕೊಂದರು. ಅವರು ಪಬ್ಲಿಕ್ಕಾಗಿ ಕೊಂದರು. ನಮ್ಮ ಕಾಂಪೌಂಡ್ ಒಳಗಡೆ ಬಂದವ್ರನ್ನ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ಹೊಡಿತಾ ಇದ್ದಾರೆ. ಬೇರೆ ಉಗ್ರಗಾಮಿಗಳು ಎಲ್ಲಿದ್ದರೂ ಹೊಡಿಲಿ, ನಾವೇನು ಅದಕ್ಕೇನಿಲ್ಲ. ಉಗ್ರಗಾಮಿಗಳನ್ನ ಎಲ್ಲಿ ಹೊಡೆದ್ರೂ ನಾವೇನು ಬೇಡ ಅನ್ನೋದಿಲ್ಲ. ಉಗ್ರಗಾಮಿಗಳನ್ನ ಹೊಡಿಲಿ, ಆದರೆ ಒಳಗಡೆ ಬಂದವ್ರನ್ನ ಬಿಟ್ಬಿಟ್ರಲ್ಲ. ಆ 4 ಜನನೋ 6 ಜನ ಬಂದಿಲ್ಲ ನಮ್ಮ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಅಳಿಸ್ಬಿಟ್ಟು ಹೋದ್ರಲ್ಲ, ಅವ್ರನ್ನ ಬಿಟ್ಬಿಟ್ರಲ್ಲ ಅಂತ ಮನಸ್ಸಿಗೆ ಬಾಧೆ. ಅವ್ರನ್ನ ಹಿಡಿಬೇಕಾಗಿತ್ತು. ಅವ್ರನ್ನ ಹಿಡ್ಕೊಂಡು ನಮ್ಮ ಬೌಂಡ್ರಿ ಒಳಗಡೆ ಇರೋರನ್ನ
ಈ ನಾಕಾಬಂದಿ ಮಾಡಿ ಅವ್ರನ್ನ ಹಿಡಿದು ಅವ್ರನ್ನ ಫಸ್ಟು ಎನ್ಕ್ವೈರಿ ಮಾಡಿ ಆ ಉಗ್ರಗಾಮಿಗಳನ್ನ ತೊಗೊಂಡು ಬಂದು ನಮ್ಮ ಇವ್ರು ಕೊಡಬೇಕಾಗಿತ್ತು, ಯಾರು ನಮ್ಮ ಹೆಣ್ಮಕ್ಳು ಕೊಡಬೇಕಾಗಿತ್ತು. ಕೊಟ್ಬಿಟ್ಟು ನೀವೇನು ಮಾಡ್ತೀರಾ ಮಾಡಿರಿ ಅಂತ ಹೇಳ್ಬೇಕಾಗಿತ್ತು. ಆ ಹೆಣ್ಮಕ್ಳು ನಮ್ಮ ದೇಶದ ಹೆಣ್ಮಕ್ಳಲ್ವಾ, ನಮ್ಮ ದೇಶದ ಮಕ್ಕಳಲ್ವಾ ಅವರು? ಆ ಹೆಣ್ಮಕ್ಳಿಗಾದ್ರೆ ತೊಂದರೆ ಏನು, ನಮ್ಮ ಮನೆಗಳಲ್ಲಾದರೆ ತೊಂದರೆ ಏನು? ಎಲ್ಲ ಒಂದೇ ಅಲ್ವಾ? ನಮ್ಮ ದೇಶದಲ್ಲಿ ಆದಾಗ ಎಲ್ಲ ಒಂದೇ ಅಲ್ವಾ? ಅದು ವಿಚಾರ. ನಾನು ಹೇಳಿದ್ದೇನು ಅಂತೇಳಿದ್ರೆ, ಇಲ್ಲಿ ಮನೆ ಒಳಗಡೆ ಬಂದವ್ರನ್ನ ಬಿಟ್ಬಿಟ್ಟು ಇನ್ನೊಬ್ಬರು ಹೊಡಿತಾ ಇದ್ದಾರೆ. ಹೊಡೀರಿ, ಅವ್ರನ್ನೂ ಬೇಡ ಅನ್ನೋದಿಲ್ಲ. ಉಗ್ರಗಾಮಿಗಳು ಎಲ್ಲೇ ಇದ್ದರೂ ಹೊಡೀರಿ. ಇಲ್ಲಿ ಬರೋದಕ್ಕೆ ಕಾರಣ ಏನು? ಇವರು ಒಳಗಡೆ ಬರೋದಕ್ಕೆ ಹೆಂಗೆ ಕಾರಣಗಳು, ಯಾಕೆ ಕಾರಣಗಳು? 6 ತಿಂಗಳಿಗೊಂದು 3 ತಿಂಗಳಿಗೊಂದು ವರ್ಷಕ್ಕೊಂದು ನಡೀತಾ ಇದ್ದರೆ ಇದಕ್ಕೆ ಎಂಡೇ ಇಲ್ವಾ? ಯಾವಾಗಲೂ ನಮ್ಮ ಭಾರತ ದೇಶದವರು ಭಾರತೀಯರು ಬಲಿ ಕೊಡ್ತಾನೆ ಇರಬೇಕಾ ಇವರಿಗೆ? ಇದಕ್ಕೆ ಎಂಡ್ ಅನ್ನೋದೇ ಇಲ್ವಾ? ಇದಕ್ಕೆ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗ್ತಾ ಇರುತ್ತೆ ಫ್ಯೂಚರಲ್ಲಿ? ಎಂಡೇ ಇಲ್ಲದೆ ಆಗೋಗ್ಬಿಡ್ತು. ಇದಕ್ಕೊಂದು ಅಂತಿಮ ಮಾಡಬೇಕಾಗಿತ್ತು. ಅದು ಈ ಅಂತಿಮ ಮಾಡಬೇಕಾಗಿತ್ತು. ಉಗ್ರಗಾಮಿಗಳನ್ನ ನೆಲಸಮ ಮಾಡಬೇಕಾಗಿತ್ತು, ಬೇರೆ ಸಮೇತ ಕಿತ್ತಾಕಬೇಕಾಗಿತ್ತು. ಅದು ನಮ್ಗೆ ತೃಪ್ತಿಕರ ತಂದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ಕಡೆ ನೀವು ಹೇಳ್ತೀರಿ ಏನು ಉಗ್ರಗಾಮಿಗಳು ಎಲ್ಲಿದ್ದರು ಅದ್ರ ಬುಡ ಸಮೇತ ತೆಗಿಬೇಕು ಅಂತ. ಸೊ ಅದೇ ಕೆಲಸನ ಇವತ್ತು ಎಲ್ಲಿತ್ತು ಅಂದರೆ ಭಯೋತ್ಪಾದಕರ ತಾಣಗಳು ಎಲ್ಲಿತ್ತು ಅಲ್ಲೇ ನಾವು ಏರ್ ಸ್ಟ್ರೈಕ್ ಮಾಡುವಂಥದ್ದು ಮತ್ತು ಅವ್ರನ್ನ ಹೊಡೆದು ಉಳಿಸಿರುವಂಥದ್ದು. ಸೊ ಇವತ್ತು ಏನು 4 ಜನಕ್ಕೆ ಬದಲು ಸುಮಾರು 100 ಜನ ಕೊಂದಿದ್ದೀರಿ ಅಂದ್ಕೊಂಡು ಹೇಳ್ತಾ ಇರೋಂಥ ಸರ್. ಇಲ್ಲ, ಅದನ್ನು ನಾವು ವಿರೋಧ ಅಲ್ಲ. ನೀವು 100 ಜನ ಕೊಂದಿದ್ದೀರೋ, 80 ಜನ ಉಗ್ರಗಾಮಿಗಳು ಕೊಡ್ತಿದ್ರು, ಅದಕ್ಕೆ ವಿರೋಧ ಅಲ್ಲ. ಮೇಯ್ನ್ ಅವ್ರನ್ನ ಬಿಟ್ಬಿಟ್ರಲ್ಲ, ಇಲ್ಲ 5 ಜನ 6 ಜನ ಬಂದಿರೋರು ಇವ್ರನ್ನ ಬಿಟ್ಬಿಟ್ರಲ್ಲ, ಅವ್ರು ತಾನೇ ಮಾಡಿದ್ದಿಲ್ಲ ಬಂದು. ಹೇಳ್ತಾ ಇರೋಂಥದ್ದು ಅವ್ರನ್ನೂ ಸಾಯಿಸಬೇಕಾಗಿತ್ತು ಮೊದಲು ಅಂತ ನೀವು ಹೇಳ್ತಾ. ಅವ್ರನ್ನ ಸಾಯಿಸೋದಕ್ಕಿಂತ ಅವ್ರನ್ನ ಹಿಡ್ಕೊಂಡು ಬಂದು ಅವ್ರನ್ನ ಇಂಟ್ರಾಗ್ರೇಷನ್ ಮಾಡಿ ಅವರನ್ನು ಹೆಣ್ಮಕ್ಳು ಕೈ ಕೊಡಬೇಕಾಗಿತ್ತು. ಯಾವ ಹೆಣ್ಮಕ್ಳು ಗಂಡಂದನ್ನು ತೀರೋದ್ರು ಅವ್ರ ಕೈಗೆ ಕೊಡಬೇಕಾಗಿತ್ತು. ಇವ್ರನ್ನ ಅಷ್ಟು ಘೋರವಾಗಿ ಮಾಡಿದ್ದಾರೆ. ಅವ್ರು ಕಣ್ಣಾರೆ ನೋಡಿರೋದಲ್ಲ ಘೋರವಾಗಿ. ಯಾರಿಗಾದ್ರೂ ಮನ ಕಷ್ಟ ಆಗಲ್ವಾ ಇದು? ಇವಿಷ್ಟು ಏನು ಕೋಲಾರ ಶಾಸಕರಾದಂತಹ ಏನು ಕೊತ್ತೂರು ಮಂಜುನಾಥ್ ಅವರ ಮಾತಾಗಿರೋಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನೋಡಿ, ಕೊತ್ತೂರು ಮಂಜುನಾಥ್ ಅವ್ರು ಹೇಳೋದನ್ನ ತಾವು ಕೇಳಿಸ್ಕೊಳ್ತಾ ಇದ್ರಿ. ಆ ಉಗ್ರರನ್ನ ತಂದು ಇವ್ರಿಗೆ ಒಪ್ಪಿಸ್ಬೇಕಾಗಿತ್ತಂತೆ. ನೀವು ಹೇಳ್ದಂಗೆಲ್ಲ ಆಗಲ್ಲ ಮಂಜುನಾಥ್ ಅವರೇ, ಅವರು ನಿಮ್ಮ ಮನೆ ಸೆಕ್ಯೂರಿಟಿಗಳಲ್ಲ. ಆಯ್ತು, ನಿಮ್ಮ ರಾಜ್ಯದಲ್ಲಿ ಈಗ ನಿಮ್ಮ ಆಡಳಿತದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟೆಲ್ಲ ದೌರ್ಜನ್ಯಗಳು ನಡೆದಿದೆ. ಕಲಬುರಗಿಯಲ್ಲಿ ಹಾಡು ಹಗಲೇ ATM ಕಳ್ಳತನ ಮಾಡಿದ್ರು, ಶೂಟೌಟ್ ಮಾಡಿದ್ರು. ಅವ್ರನ್ನ ತಂದು ಯಾರಿಗೆ ಒಪ್ಪಿಸಿದ್ರಿ? ಮಂಗಳೂರಲ್ಲಿ ದಿನ ಬೆಳಗಾದ್ರೆ ಮರ್ಡರ್ಗಳಾಗ್ತಾ ಇದೆ. ಆ ಮರ್ಡರ್ ಮಾಡಿದವ್ರನ್ನ ತಂದು ಯಾರಿಗೆ ಒಪ್ಪಿಸ್ತಾ ಇದ್ದೀರಿ? ಹಾಡು ಹಗಲೇ ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಯಾರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಿ? ಇದು ದೇಶದ ವಿಚಾರ. ಸೈನಿಕರು ಅವರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಿಂದೆ ನಿಂತು ಅದನ್ನ ಪ್ರೋತ್ಸಾಹಿಸೋದು ಬಿಟ್ಟು ಯಾವ ಬೂಟಾಟಿಕೆ ಇದು? ಏನು ಮಾಡಿದ್ರಿ ನೀವು? 5 ಗ್ಯಾರಂಟಿ ಅನೌನ್ಸ್ ಮಾಡಿದ್ರಲ್ಲ, ಬೂಟಾಟಿಕೆಗೆ ಮಾಡಿದ್ರಾ? 2000 ತಿಂಗಳ ಹೋಗ್ತಾ ಇದೆಯಾ? ಇದು ಯಾವ ಬೂಟಾಟಿಕೆಗೆ? ಕೊತ್ತೂರು ಮಂಜುನಾಥ್ ನಾಲ್ಗೆ ಮೇಲೆ ಹಿಡಿತಾ ಇರಲಿ. ಭಾರತೀಯ ಸೇನೆಯ ಬಗ್ಗೆ ಮಾತಾಡ್ತಾ ಇರೋದು ನೀವು. ಬಿಜೆಪಿ ಯಾವುದೋ ನಾಯಕನ ಬಗ್ಗೆ ಮಾತಾಡ್ತಿದ್ರೆ ಇವತ್ತು ನಾವು ಅಕ್ಷರಶಃ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನೀವು ರಾಜಕೀಯ ಮಾಡ್ತಾ ಇದ್ರಿ, ರಾಜಕೀಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಆದ್ರೆ ಬಿಜೆಪಿಯ ನಾಯಕರಿಗೆ ನೀವು ಬೈಯೋದು ಬದಲಾಗಿ ಭಾರತೀಯ ಸೇನೆಯ ನಾಯಕರನ್ನ ಬೈತಾ ಇದ್ದೀರಿ. ಇದು ನಿಮ್ಮ ಲಿಮಿಟ್ಗೆ ಬರುವಂತದ್ದಿಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಕ್ಷಮೆ ಕೇಳಿ, ಭಾರತೀಯ ಸೇನೆಯ ಪರಾಕ್ರಮವನ್ನ ಕೊಂಡಾಡಿ. ಎಸ್, ಇದು ಕೊತ್ತೂರು ಮಂಜುನಾಥ್ ಅವರು ಒಬ್ಬರ ಸಮಸ್ಯೆ ಅಲ್ಲ ಶ್ರೀಪಾದ್ ಪಾಟೀಲ್, ನೀವು ಎಕ್ಸಾಕ್ಟ್ಲಿ ಭಾಳ ಸರಿಯಾಗಿ ಹೇಳಿದ್ದೀರಿ. ಆದರೆ ಇದು ಕಾಂಗ್ರೆಸ್ನ ಮನಸ್ಥಿತಿ. ಶ್ರೀಪಾದ್ ಪಾಟೀಲ್ ಈಗ ಮೊದಲೇ ಹೇಳಿದ್ರು, ಇದು ಕೇವಲ ಕೊತ್ತೂರು ಮಂಜುನಾಥ್ ಅವ್ರದ್ದು ಒಂದೇ ಪ್ರಾಬ್ಲಮ್ ಅಲ್ಲ, ಇಡೀ ಕಾಂಗ್ರೆಸ್ ಇದೇ ಪ್ರಾಬ್ಲಮಲ್ಲಿ ಬಿದ್ದು ನರಳಾಡ್ತಾ ಇದೆ. ಕಾಂಗ್ರೆಸ್ನ ಪ್ರಾಬ್ಲಮ್ ಏನು ಅನ್ನೋದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ನೀವು ಯುದ್ಧ ಮಾಡಿದ್ರೆ, ಯುದ್ಧ ಮಾಡೋಕ್ಕೂ ಮುಂಚೆ ನಿಮ್ಗೆ ಅನುಮಾನ ಯುದ್ಧ ಮಾಡಬೇಕು ಬೇಡವಂತ, ಅದಕ್ಕೆ ಶಾಂತಿ ಅಂತ ನೀವು ಪೋಸ್ಟ್ ಹಾಕ್ತೀರಿ. ಆಮೇಲೆ ಉಗ್ರಗಾಮಿಗಳು ಯಾಕೆ ಬಂದರು, ಅವ್ರನ್ನ ಯಾಕೆ ತಡಿಲಿಲ್ಲ ಅಂತ ಕೇಳ್ತೀರಿ. ಅವ್ರನ್ನ ತಡಿಯೋಕ್ಕೆ ಅಂತ ಸೈನಿಕರು ಬಂದೂಕು ಎತ್ಕೊಂಡ ತಕ್ಷಣ ಇಲ್ಲ ಬಂದೂಕು ಎತ್ತಬೇಡಿ, ಬಂದೂಕಿನ ನಳಿಗೆಯಲ್ಲಿ ಗುಬ್ಬಿ ಗೂಡು ಕಟ್ಟಬೇಕು ಅಂತ ಕವನ ಬರೀತೀರಿ. ನಿಮ್ಮ ಪ್ರಾಬ್ಲಮ್ ಏನು ಅನ್ನೋದು, ಒಟ್ಟಲ್ಲಿ ನಿಮ್ಮ ಪ್ರಾಬ್ಲಮ್ ಈ ದೇಶನ ಅನ್ನೋ ಪ್ರಶ್ನೆ. ನಿಮಗೆ ಈ ದೇಶ ಸುರಕ್ಷಿತವಾಗಿರಬಾರ್ದು. ನಿಮಗೆ ನಿಮ್ಮ ಓಲೈಕೆ ಮಾಡೋದಕ್ಕೆ ಏನು ಬೇಕೋ ಅದು ಅವ್ರು ಮಾತ್ರ ಸುರಕ್ಷಿತವಾಗಿರಬೇಕು. ಮತ್ತು ನಿಮಗೆ ನಿರಂತರವಾಗಿ ಉಗ್ರ ಚಟುವಟಿಕೆಗಳು ನಡೀತಾನೆ ಇರಬೇಕಾ? ಹಾಗಾದರೆ ಈ ಪ್ರಶ್ನೆಗಳನ್ನು ನಾನು ಯಾಕೆ ಎತ್ತುತ್ತಾ ಇದ್ದೀನಿ ಅಂತಂದರೆ, ಇದೇ ಕೊತ್ತೂರು ಮಂಜುನಾಥ್ ಕೇಳಿದ್ರಲ್ಲ, ಈ ಹಿಂದೆ ಎಲ್ಲ ಮುಂಬೈ 93 ಮುಂಬೈ ಬ್ಲಾಸ್ಟ್ ಇರ್ಬೋದು, ಆನಂತರ ತಾಜ್ ಮೇಲಿನ ದಾಳಿ ಇರ್ಬೋದು, ಇವೆಲ್ಲ ಹೆಂಗೆ ನಡೆದ್ವು? ಅಜ್ಮಲ್ ಕಸಬ್ ಹೆಂಗೆ ಬಂದ ಕೊತ್ತೂರು ಮಂಜುನಾಥ್ ಅವರೇ? ಅಜ್ಮಲ್ ಕಸಬ್ ಹೆಂಗೆ ಬಂದ ಒಳಗಡೆ? ಸೊ ಅವತ್ತು ನೀವು ಪ್ರಶ್ನೆ ಕೇಳಬೇಕಿತ್ತಲ್ವ ಕಾಂಗ್ರೆಸ್ನವರು. ಇದೇ ಥರ ಪ್ರಶ್ನೆಗಳನ್ನು ಇಡೀ ಪ್ರತಿಯೊಂದು ನಿಮ್ಮ ಆಡಳಿತ ಇದ್ದಾಗಲೂ ಕೇಂದ್ರದಲ್ಲಿ ನೀವು ಕೇಳಬೇಕಾಗಿತ್ತಲ್ವ, ಹೆಂಗೆ ಬಂದರು, ಉಗ್ರಗಾಮಿ ಚಟುವಟಿಕೆಗಳು ಹೆಂಗೆ ನಡೀತಾ ಇದೆ ಅಂತ. ಸೊ ಈಗ ಹೌ ಶೇಮ್ಫುಲ್ ಇಸ್ ಇಟ್? ಇಷ್ಟು ದೊಡ್ಡ ಒಂದು ಆಪರೇಷನ್ ಇವರಿಗೆ ದೇಶ ಪ್ರೇಮ ಇದೆಯಲ್ವಾ? ಈಗ ಜಮೀರ್ ಅಹಮದ್ ಅವತ್ತೇನು ಹೇಳಿದ್ರು, ಮೋದಿ ಅವರೇ ನನಗೆ ಪರ್ಮಿಷನ್ ಕೊಡಿ, ನಾನು
ಸೂಸೈಡ್ ಬಾಂಬರ್ ಆಗಿ ಆ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ. ಆ ಮನುಷ್ಯ ಇಲ್ಲೇ ಬೆಂಗಳೂರಲ್ಲಿ ನಡೆದಂತ ಜೈತ್ರ ಯಾತ್ರೆಗೆ ಬರಲಿಲ್ಲ. ಇನ್ನು ಪಾಕಿಸ್ತಾನಕ್ಕೆ ಏನು ಹೋಗ್ತಾರೋ ಸೂಸೈಡ್ ಬಾಂಬರ್ ಆಗಿ. ಇನ್ನು ಈ ಕೊತ್ತೂರು ಮಂಜುನಾಥ್ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇದಾರಲ್ಲ, ಸಾಕ್ಷಿ ಇದೆಯಾ, ಯಾರು ಹೊಡೆದಾರಂತೆ. ಈ ಮನುಷ್ಯನಿಗೆ ಡ್ರೋನ್ ಪ್ಯಾಕ್ ಮಾಡ್ಬೇಕು, ಇಡೀ ಬಾಡಿ ತುಂಬಾ ಡ್ರೋನ್ ಪ್ಯಾಕ್ ಮಾಡಿ, ಡ್ರೋನ್ ಕಟ್ಟಿ ಕೈಗೊಂದು ಕಾಲ್ಗೊಂದು ಎಲ್ಲ ಕಡೆ ಒಂದೊಂದು ಡ್ರೋನ್ ಕಟ್ಟಿ POKಗೆ ಬಿಟ್ಟು ಬಂದ್ಬಿಡ್ಬೇಕು. ಅಲ್ಲಿ ಪರಿಸ್ಥಿತಿ ಹೇಗಿದೆ, ಅಲ್ಲಿ ನಮ್ಮ ಮೇಲೆ ನಿಜಕ್ಕೂ ಅಟ್ಯಾಕ್ ಆಯ್ತಾ ಇಲ್ವಾ, ಭಾರತೀಯ ಸೇನೆಯ ಕಾರ್ಯಕರ್ತರು, ಭಾರತೀಯ ಸೇನೆಯವರು ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡ ನೋಡಿ ಮಂಜುನಾಥ್ ಅವರೇ, ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ದಿನ ಬೆಳಗಾದ್ರೆ ನಡೀತಾ ಇದೆ. ನನ್ನ ಕೊಲೀಗ್ ರಂಜಿತ್ ಅಲ್ಲಿ ಕಾರ್ಯಾಚರಣೆಯ ನೇರ ಪ್ರಸಾರವನ್ನ ನಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದಾರೆ. ಅದು ಕೂಡ ಸಾಕ್ಷಿ ಆಗುತ್ತೆ ಅಲ್ಲಿ ನಿಜಕ್ಕೂ ಏನ್ ಆಗ್ತಾ ಇದೆ ಅಂತ. ನನ್ಗನ್ಸುತ್ತೆ ಬೆಸ್ಟ್ ಅಂತಂದ್ರೆ ಇಸ್ರೇಲ್ ಅಲ್ಲಿ ಮಾಡ್ದಂಗೆ ಪ್ರತಿ ರಾಜಕಾರಣಿಗೂ ಕೂಡ 5 ವರ್ಷ ಸೇನೆನಲ್ಲಿ ಸೇವೆ ಸಲ್ಲಿಸಬರೋದನ್ನ ಕಂಪಲ್ಸರಿ ಮಾಡಬೇಕು. ಆವಾಗ ಇವರಿಗೆ ಮಿನಿಮಮ್ ಕಾಮನ್ ಸೆನ್ಸ್ ಬರುತ್ತೆ. ದೇಶ ಏನು ರಕ್ಷಣೆ ಮಾಡೋದೇನು, ಸೇನೆ ಹೆಂಗ್ ಕಾರ್ಯಾಚರಣೆ. ಸೇನೆ ಅಂದ್ರೆ BJP ಅಲ್ಲ ಸ್ವಾಮಿ, ಸೇನೆ ಅಂದ್ರೆ ಭಾರತೀಯ ಸೇನೆ. ಅದು ಹ್ಯಾವ್ ಸಮ್ ರೆಸ್ಪೆಕ್ಟ್ ಅಟ್ ಲೀಸ್ಟ್. ನೋಡಿ, ಪಾಕ್ ಅದನ್ನ ಒಪ್ಕೊಳ್ಳುತ್ತೆ, ಪಾಕಿಸ್ತಾನಕ್ಕಿಂತ ಹೆಚ್ಚು ಪಾಕಿಸ್ತಾನಿನ ಹಾಗಾದ್ರೆ ಗೊತ್ತಿಲ್ಲ, ಪಾಕಿಸ್ತಾನ ಅದನ್ನ ಒಪ್ಕೊಳ್ಳುತ್ತೆ. ಉಗ್ರ ಪೋಷಕನ ವಿರುದ್ಧ ಆಪರೇಷನ್ ಸಿಂಧೂರ. ರೇಟ್ ತಗೊಳ್ಳಿ ಶ್ರೀಪಾದ್ ಪಟೇಲ್. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ. ಉಗ್ರ ಪೋಷಕನ ವಿರುದ್ಧ ಆಪರೇಷನ್ ಸಿಂಧೂರ ಏನು ಮಾಡಲಾಗಿತ್ತು, ಸೇನೆಯ ಮಾರಕ ದಾಳಿಯನ್ನ ಪಾಕಿಸ್ತಾನ ಪ್ರಧಾನಿ ಒಪ್ಕೊಂಡಿದ್ದಾರೆ. ಕೊತ್ತೂರು ಮಂಜುನಾಥ್, ನೂರ್ ಖಾನ್ ಮೇಲೆ ವಾಯು ದಾಳಿ ಮಾಡಿದ್ದು ನಿಜ. ನೂರ್ ಖಾನ್ ಏರ್ಬೇಸ್, ಅದು ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿದ್ದು ನಿಜ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಒಪ್ಕೊಂಡಿದ್ದಾರೆ. ಸತ್ಯವನ್ನ ಒಪ್ಕೊಂಡಿದ್ದಾರೆ ಪಾಕ್ನ ಪ್ರಧಾನಿ ಶಹಬಾಜ್ ಶರೀಫ್. ಮೇ 9, 10ನೇ ತಾರೀಕು ಏರ್ಬೇಸ್ ಮೇಲೆ ದಾಳಿ ನಡೆದಿತ್ತು. ಈ ದಾಳಿ ಏರ್ಬೇಸ್ ಮೇಲೆ ದಾಳಿಯಾಗಿತ್ತು. ಇದನ್ನ ಒಪ್ಕೊಂಡಿದ್ದಾರೆ ಪಾಕಿಸ್ತಾನದವರು. ನೀವು ನಮ್ಮ ರಾಜ್ಯದವರೇ ಆಗಿದ್ದರೆ ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನ ಅಪ್ರಿಶಿಯೇಟ್ ಮಾಡಿ. ಇಲ್ಲ ನಾವು ಶಹಬಾಜ್ ಶರೀಫನ್ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಅಂತಂದ್ರೆ ಅಲ್ಲಿಗೆ ಹೋಗಿ. ಗಡಿಯಲ್ಲಿ ಉಗ್ರರಿಗಾಗಿ ತಲಾಶ್ ಮತ್ತಷ್ಟು ಮುಂದುವರೆದಿದೆ. ಉಗ್ರರನ್ನ ದಮನ ಮಾಡೋದಕ್ಕೆ SIA ಪಡೆ ಸರ್ಚಿಂಗ್ ನಡೆಸ್ತಾ ಇದೆ. ಬಾರಾಮುಲ್ಲಾ, ಕುಪ್ವಾರ, ಶ್ರೀನಗರದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ವಾಟ್ಸಪ್, ಟೆಲಿಗ್ರಾಮ್ ಮೂಲಕ ಮಾಹಿತಿ ಹಂಚಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಎಲ್ಲೆಲ್ಲಿ ಪಡೆಗಳು ಬರ್ತಾ ಇದ್ದಾವೆ ಅಂತ ಸ್ಥಳೀಯರು ವಾಟ್ಸಪ್ ಮೂಲಕ, ಟೆಲಿಗ್ರಾಮ್ ಮೂಲಕ ಮಾಹಿತಿ ಹಂಚಿದ್ದಾರೆ ಅನ್ನುವಂಥ ಶಂಕೆ. ಬರೋಬ್ಬರಿ 20 ಸ್ಥಳಗಳ ಮೇಲೆ SIA ಪಡೆಗಳು ದಾಳಿ ನಡೆಸಿದೆ. ಭಯೋತ್ಪಾದಕರ ಬುಡಕ್ಕೆ ಕೈ ಹಾಕಿದೆ ಭದ್ರತಾ ಪಡೆ. ಬಾರಾಮುಲ್ಲಾ, ಕುಪ್ವಾರ, ಶ್ರೀನಗರ್ ಮತ್ತು ಗಂಡೇರ್ಬಲ್ ಜಿಲ್ಲೆಗಳಲ್ಲಿ ಸರ್ಚಿಂಗ್ ನಡೀತಾ ಇದೆ. ಭಯೋತ್ಪಾದನೆಗೆ ಸಂಬಂಧಿಸಿದ ಪ್ರಕರಣಗಳ ತನಿಖೆಯನ್ನು ನಡೆಸಲಾಗ್ತಾ ಇದೆ. SIA ದಕ್ಷಿಣ ಕಾಶ್ಮೀರದ ಪುಲ್ವಾಮಾ, ಶೋಪಿಯಾನ್, ಕುಲ್ಗಾಂವ್, ಅನಂತ್ನಾಗ್ 20 ಸ್ಥಳಗಳ ಮೇಲೆ, ಒಟ್ಟು 20 ಸ್ಥಳಗಳ ಮೇಲೆ SIA ದಾಳಿ. ಇನ್ನ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಹಾನಿಗೆ ಒಳಗಾದ ಕುಟುಂಬಗಳಿಗೆ ಪಡಿತರ ವಿತರಣೆ ಕಾರ್ಯಕ್ರಮ ಆಗ್ತಾ ಇದೆ. ಪೂಂಚಲ್ಲಿ ಮನೆ ಮನೆಗೆ ಭೇಟಿ ನೀಡಿದ್ದಾರೆ ಸೈನಿಕರು. ಅವರ ಕುಶಲೋಪರಿಯನ್ನ ವಿಚಾರಿಸ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಜೊತೆಗೆ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಭಯ ಬೇಡ ಅನ್ನುವಂತಹ ಅಭಯವನ್ನ ಸೈನಿಕರು ನೀಡ್ತಾ ಇದ್ದಾರೆ. ಇಡೀ ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಉಗ್ರರ ವಿರುದ್ಧ ಆ ಕಾರ್ಯಾಚರಣೆ ಮುಂದುವರಿತಾನೆ ಇರುತ್ತೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಪೂಂಚ್ ಸೆಕ್ಟರ್ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಕಡೆ ಈ ರೀತಿಯ ವಾತಾವರಣ ಇದೆ. ಈಗ ಪಡಿತರ ವಿತರಣೆ ಮಾಡುವಂತಹ ಕೆಲಸ ಆಗ್ತದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದಾಗ ಎಲ್ಲರೂ ಕೂಡ ಬಂಕರ್ಗಳಲ್ಲಿ ವಾಸವಿದ್ರು, ಮನೆಗಳನ್ನು ತೊರೆದಿದ್ರು. ಈಗ ಮತ್ತೆ ಅವರು ಸಹಜ ಸ್ಥಿತಿಯತ್ತ ಮರಳುತ್ತಿದ್ದಾರೆ. ಹೀಗಾಗಿ ಆ ಎಲ್ಲ ನಿವಾಸಿಗಳಿಗೆ ಪಡಿತರವನ್ನ ನೀಡುವ ಕೆಲಸ ಆಗ್ತಾ ಇದೆ. ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಕಳೆದ 3-4 ದಿನಗಳಿಂದನೂ ಇದು ಇನ್ನೊಂದು ಯುದ್ಧ ಅಂತಾನೆ ಹೇಳಬೇಕು. ಇದು ಇನ್ನೊಂದು ಮಜಲು ಆಪರೇಷನ್ ಸಿಂಧೂರ್ದು. ಅಲ್ಲಿ ಎಂಥ ದೊಡ್ಡ ಪ್ರಮಾಣದಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಸೇನೆ ಅದೆಷ್ಟು ಪರಿಶ್ರಮ ಹಾಕಿ ಉಗ್ರರನ್ನ ಹುಡುಕಿ ಕಿತ್ತು ಬಿಸಾಕ್ತಾ ಇದೆ. ನೀವು ಕೂಡ ಅದೇ ಸ್ಥಳದಲ್ಲಿ ಅವರೊಂದಿಗೆ ನಿಂತು ಆ ಕಾರ್ಯಾಚರಣೆಯ ನೇರ ದೃಶ್ಯಾವಳಿಗಳನ್ನು ನಮಗೆ ತೋರಿಸಿದ್ರಿ. ಆ ಕಾರ್ಯಾಚರಣೆಯ ಅನೇಕ ಪ್ರಮುಖ ಅಂಶಗಳನ್ನು ನಮಗೆ ತೋರಿಸಿದ್ರಿ. ಇಡೀ ಕಾರ್ಯಾಚರಣೆ ಹೇಗೆ ನಡೀತು ಅಂತ ಗುಂಡಿನ ಸದ್ದು ಕೇಳಿ ಬರ್ತಾ ಇತ್ತು ನೀವು ಲೈವ್ ರಿಪೋರ್ಟಿಂಗ್ ಮಾಡುವಾಗ. ಅಂಥ ಒಂದು ಸಂದರ್ಭ, ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿದೆ. ರಂಜಿತ್, ಹೇಗೆ ನಡೀತಾ ಇದೆ ಕಾರ್ಯಾಚರಣೆ, ಮತ್ತೆ
ಅಲ್ಲಿ ಕಾರ್ಯಾಚರಣೆಗೆ ಏನಾದರೂ ತೊಂದರೆ ಆಗ್ತಾ ಇದೆ? ಯಾಕಂತಂದ್ರೆ ರಂಜಿತ್ ನೋಡಿ, ಈಗ ಈ ಹಿಂದೆ ಹೇಳ್ತಾರೆ, ಈಗ ಮೀಡಿಯಾದವ್ರು ನೀವೆಲ್ಲ ತೋರಿಸ್ಬಿಡ್ತೀರಿ, ಎಲ್ಲ ಲೈವ್ ಇದು ಮಾಡಿಬಿಡ್ತೀರಿ, ಅದು ಉಗ್ರರಿಗೆ ಹೆಲ್ಪ್ ಆಗುತ್ತೆ, ಈ ಥರ ಎಲ್ಲ ಒಂದಷ್ಟು ಆರೋಪಗಳು ಬರುತ್ತೆ. ಆಮೇಲೆ ಅಲ್ಲಿ ಸ್ಥಳೀಯರು ವಾಟ್ಸಪ್ ಮುಖಾಂತರ, ಟೆಲಿಗ್ರಾಮ್ ಮುಖಾಂತರ ಉಗ್ರರನ್ನ ಅವರಿಗೆ ಮಾಹಿತಿ ತಲುಪಿಸ್ತಾರೆ ಎಲ್ಲೆಲ್ಲಿ ಸೇನೆ ಬರ್ತಾ ಇದೆ ಅಂತ. ಹೀಗೆಲ್ಲ ಕಾರ್ಯಾಚರಣೆಗೆ ಏನಾದರೂ ಭಾಳ ತೊಂದರೆ ಏನಾದರೂ ಆಗಿದೆಯಾ, ಅಥವಾ ಸೇನೆ ಅದನ್ನೆಲ್ಲ ಓವರ್ಕಮ್ ಮಾಡಿ ಅದ್ಯಾವುದು ಲೆಕ್ಕ ಇಲ್ಲ ಅನ್ನೋಷ್ಟು ಸೇನೆ ಪ್ರಭಾವಶಾಲಿ ಅಥವಾ ಬಲಶಾಲಿ ಆಗಿದೆಯಾ? ಹೇಗಿದೆ ರಂಜಿತ್ ಆಕ್ಚುಯಲ್ ಸಿಚುವೇಶನ್ ಏನಿದೆ? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ನೋಡಿ, ಗುಡ್ ಮಾರ್ನಿಂಗ್. ನಿರಂತರವಾಗಿ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಕೂಂಬಿಂಗ್ ಆಪರೇಷನ್ಗಳೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ನಾವು 2 ದಿನದ ಹಿಂದೆ ಪುಲ್ವಾಮಾದಲ್ಲಿ ಕಾರ್ಯಾಚರಣೆಯನ್ನು ಭಾಳ ಹತ್ತಿರದಿಂದ ನೋಡಿದ್ವಿ. ಮತ್ತು ಕಾರ್ಯಾಚರಣೆ ಆಗುವಂಥ ಆ ಶಬ್ದ ನಮಗೆ ಕೇಳಿಸ್ತಾ ಇತ್ತು. ಬೆಳಿಗ್ಗೆ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಕಾರ್ಯಾಚರಣೆ, ಅಲ್ಲಿ ಗುಂಡಿನ ಚಕಮಕಿ ಎಲ್ಲವೂ ಕೂಡ ನಾವು ನಿಂತಂಥ ಜಾಗದಿಂದ ಒಂದು 150-200 ಮೀಟ್ರಿಂದ ಆಗ್ತಾ ಇದ್ರೆ ಒಂದೊಂದು ಗುಂಡಿನ ಶಬ್ದ ಆದಾಗಲೂ ಕೂಡ ನಾವು ಆ ಸೇನಾ ಬಂಕರ್ಗಳ ಚಕ್ರದ ಅಡಿಗೆ ಹೋಗಿ, ಅಂದರೆ ಚಕ್ರದ ಬದಿಗೆ ಹೋಗಿ ನಾವು ಕೂತ್ಕೊಳ್ತಾ ಇದ್ವಿ. ಎಲ್ಲಿ ಗುಂಡು ಏನಾದರೂ ಮಿಸ್ ಆಗಿ ಈ ಕಡೆಗೆ ಹಾರಿ ಬರುತ್ತೋ ಅನ್ನೋ ಒಂದು ವಿಚಾರ. ಅದಷ್ಟು ಸೂಕ್ಷ್ಮ ಕಾರ್ಯಾಚರಣೆ ಅದು ಒಂದು ಕಡೆ. ಆದರೆ ನೋಡಿ, ಪುಲ್ವಾಮಾದ ಕಾರ್ಯಾಚರಣೆ ಎಷ್ಟು ಕ್ರಿಟಿಕಲ್ ಆಗಿತ್ತು ಅಂತ ಹೇಳಿದರೆ, ಅದು ಆ್ಯಕ್ಚುಲಿ ಅದು ಭಯೋತ್ಪಾದಕರ ಹೆಡ್ ಕ್ವಾರ್ಟರ್ಸ್ ಆಗಿತ್ತದು. ಅಲ್ಲಿ ಈ ಹಿಂದೆ ಹತರಾದಂಥ ಭಯೋತ್ಪಾದಕರು ಅಲ್ಲಿ ತಮ್ಮ ನೆಲೆಗಳನ್ನು ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಖಚಿತ ಮಾಹಿತಿ ಇತ್ತು. ಮತ್ತು ಅಲ್ಲಿನ ಸ್ಥಳೀಯರು ಸೇನೆಗೆ ಯಾವ ರೀತಿಯಾಗಿ ಮಗ್ಗಲ ಮುಳ್ಳಾಗಿದ್ರು ಅಂತ ಹೇಳಿದರೆ, 3 ಗಂಟೆ ಬೆಳಿಗ್ಗೆಗೆ ಶುರುವಾದಂಥ ಕಾರ್ಯಾಚರಣೆ 5 ಗಂಟೆವರೆಗೂ ಕೂಡ ನಡೆಯುತ್ತೆ ಅಂತೇಳಿ ಹೇಳಿದರೆ ಅಲ್ಲಿನ ಜನ ಎಷ್ಟು ವಿರೋಧ ಒಡ್ಡಿರಬೇಕು ಅಂಥೇಳಿ ನೋಡಿ. 5 ಗಂಟೆಗೆ ಕಾರ್ಯಾಚರಣೆ ಮುಗಿಯುತ್ತೆ, ನಾವು ಆ ಸ್ಥಳಕ್ಕೆ ಹೋಗ್ತೀವಿ, ಸೇನೆ ಅಲ್ಲಿಂದ ಹೊರಡುತ್ತೆ. ಆಗ ಒಂದು 2,000 ಜನ ನಮ್ಮ ಮೇಲೆ ಮುಗಿಬೀಳೋಕ್ಕೆ ಮುಂದಾಗ್ತಾರೆ. 5 ನಿಮಿಷದಲ್ಲಿ ನಾವು ಅಲ್ಲಿ ಬಚಾವಾಗಿ ಬಂದಿದ್ದದು ರೋಚಕ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಇಲ್ಲಿರುವಂಥ ಕೆಲವು ಸ್ಲೀಪರ್ ಸೆಲ್ಗಳು, ಹ್ಯಾಂಡ್ಲರ್ಗಳು, ಇಲ್ಲಿರುವಂಥ ಕೆಲವು ದೇಶ ವಿರೋಧಿ ಮನಸ್ಥಿತಿಯ ಜನರೇನಿದ್ದಾರೆ ಅವರು ಸಂಪೂರ್ಣ ಮಾಹಿತಿಯನ್ನು, ಅಥವಾ ಯಾರು ಈ ಜೈಷ್ ಎ ಮೊಹಮ್ಮದ್ ಮತ್ತು LETಯ ಕಮಾಂಡರ್ಗಳು ಯಾರಿರ್ತಾರೆ ಅವರಿಗೆ ಮಾಹಿತಿಯನ್ನು ಇವರು ಎನ್ಕ್ರಿಪ್ಟ್ ಅಪ್ಲಿಕೇಶನ್ಗಳ ಮೂಲಕ ನಿರಂತರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ರು. ಎಲ್ಲೆಲ್ಲಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಎಷ್ಟು ಜನ ಇದ್ದಾರೆ, ನೆಕ್ಸ್ಟ್ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ಎನ್ಕ್ರಿಪ್ಟ್ ಅಪ್ಲಿಕೇಶನ್ಗಳ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ರು. ಈ ನಿಟ್ಟಿನಲ್ಲಿ SIA ಅಂತ ಹೇಳಿದರೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತೇಳಿ, NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೆಂಗಿದೆಯೋ ಅದೇ ರೀತಿಯಾಗಿ ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರುವಂಥ SIA ಇದು ಕೂಡ NIAಗೆ ಸಮನಾದಂಥ ಒಂದು ಸಂಸ್ಥೆ. ಇದು ಇವತ್ತು ಸುಮಾರು ಬೆಳಿಗ್ಗೆಯಿಂದ ಸುಮಾರು 20 ಕಡೆಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಮೊನ್ನೆ 11ನೇ ತಾರೀಕು ಕೂಡ ಇವರು ಕಾರ್ಯಾಚರಣೆ ಮಾಡಿ ಕೆಲವರನ್ನು ವಶಕ್ಕೆ ಪಡ್ಕೊಂಡಿದ್ರು. ಕೆಲವು ಮಾರಕಾಸ್ತ್ರಗಳನ್ನು, ಕೆಲವು ಆಯುಧಗಳನ್ನು ಇವರು ಅಟ್ಯಾಕ್ ಮಾಡಿದಾಗ ಅಥವಾ ಅಲ್ಲಿ ದಾಳಿ ಮಾಡಿದಾಗ ಅವರಿಂದ ವಶಕ್ಕೆ ಪಡ್ಕೊಂಡು ಅವರನ್ನು ಬಂಧಿಸುವಂಥ ಕೆಲಸ ಕೂಡ ಮಾಡಿದರು. ಇವತ್ತು ಕೂಡ ಪುಲ್ವಾಮಾ ಸೇರಿದಂತೆ, ಬಾರಾಮುಲ್ಲಾ ಸೇರಿದಂತೆ, ಕುಪ್ವಾರ ಸೇರಿದಂತೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಈ ಭಯೋತ್ಪಾದಕರ ನೆಲೆಗಳು ಈ ಹಿಂದಿದ್ವಲ್ಲ, ಅಲ್ಲೆಲ್ಲವೂ ಕೂಡ ಈಗ ಆ ಜನ ನಿರಂತರವಾಗಿ ಪಾಕಿಸ್ತಾನದ ಭಯೋತ್ಪಾದಕರ ಜೊತೆಗೆ ಸಂಪರ್ಕದಲ್ಲಿದ್ದರು. ಅವರು ಸಂಪೂರ್ಣವಾದಂಥ ಸೇನಾ ಕಾರ್ಯಾಚರಣೆ, ಅದರಲ್ಲೂ ಕೂಡ ಕೆಲವು ಸೂಕ್ಷ್ಮ ವಿಚಾರಗಳನ್ನು ಅವರು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವ್ರ ಹ್ಯಾಂಡ್ಲರ್ಗಳಾಗಿರ್ಬೋದು ಅಥವಾ ಸ್ಲೀಪರ್ ಸೆಲ್ಗಳಾಗಿರ್ಬೋದು, ಅಂಥವರನ್ನು ಈಗ ಹೆಡೆಮುರಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರು ದೇಶದ ಭದ್ರತೆಗೆ ಮತ್ತು ಸಾರ್ವಭೌಮತೆಗೆ ಸವಾಲಾಗಿರುವಂಥ ಇವರನ್ನು ಈಗ ಬಲಿ ಹಾಕುವಂಥ ಕೆಲಸವನ್ನು ಸೇನೆ ನಿರಂತರವಾಗಿ ಮಾಡ್ತಾ ಇದೆ. ಇಲ್ಲಿವರೆಗೂ ಕೂಡ ಸುಮಾರು 3 ದಶಕಗಳಿಂದ ನಡೀತಾ ಇರುವಂಥ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಇಷ್ಟು ರೂಟ್ ಲೆವೆಲ್ನಿಂದ ಸೇನೆ ಅಥವಾ ಈ ನಮ್ಮ ಏಜೆನ್ಸಿಗಳು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಇಷ್ಟು ರೂಟ್ ಲೆವೆಲ್ನಿಂದ ಇವುಗಳನ್ನು ಹೊಸಕಿ ಹಾಕುವಂಥ ಪ್ರಯತ್ನವನ್ನು ಇದೀಗ ಆಪರೇಷನ್ ಸಿಂಧೂರ ಆದ ನಂತರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಇದಕ್ಕೆ ಈಗ ಪತುರುಗುಟ್ಟಿ ಹೋಗಿದೆ. ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ಈಗ ಸಿಕ್ಕಾಪಟ್ಟೆ ಈಗ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದರ ನಡುವೆ ಸೇನೆಗೆ ಚಾಲೆಂಜ್ ಆಗಿರೋದೇ ಇಲ್ಲಿನ ಜನ. ಮತ್ತು ನಮಗೂ ಕೂಡ, ನಾವು ಸುದ್ದಿ ಮಾಡೋದಕ್ಕೆ ಹೋದಾಗ ನಮಗೂ ಕೂಡ ನಮ್ಮ ಕೊರಳಪಟ್ಟಿ ಹಿಡ್ಕೊಂಡು, ನಮ್ಮ ಲೋಗೋ ಕಿತ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿದಂಥದ್ದು ಕೂಡ ನಮಗೆ ಮುಂದೆ ಉದಾಹರಣೆಗಳೆಲ್ಲವೂ ಕೂಡ ಇದೆ. ಇಂಥ ಒಂದು ಸಿಚುವೇಶನ್ ಕೂಡ ಇದೆ. ಮತ್ತು ಮುಂದುವರೆದು ನಾವು ಗಮನಿಸ್ತಾ ಹೋದರೆ ಈಗ ಪುನರ್ವಸತಿ ಕಲ್ಪಿಸೋದು, ದಾಳಿಯಾದಂಥ ಕೆಲವು ಭಾಗಗಳಲ್ಲಿ, ಗಡಿ ಭಾಗಗಳಲ್ಲಿ ಪುನರ್ವಸತಿ ಕಲ್ಪಿಸೋದು ಭಾಳ ಪ್ರಮುಖವಾಗುತ್ತೆ. ಅವರನ್ನು ಗಂಜಿ ಕೇಂದ್ರಗಳಿಗೆ, ಅಂದರೆ ಅವರಿಗೆ ಬೇರೆ ಬೇರೆ ಸುರಕ್ಷಿತ ಸ್ಥಳಗಳಿಗೆ ಅಟ್ಯಾಕ್ ಆದಾಗ ಅವ್ರನ್ನ ಕರ್ಕೊಂಡು ಹೋಗಿದ್ರು. ಆದರೆ ಗಡಿಯಲ್ಲಿ ಈಗ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದಾಗಿ ಯಾವುದೇ ಶೆಲ್ಲಿಂಗ್ಗಳು ನಡೀತಾ ಇಲ್ಲ. ಈ ಕಾರಣದಿಂದ ವಾಪಸ್ ತಮ್ಮ ಮನೆಗಳಿಗೆ
ಬರ್ತಾ ಇರೋರಿಗೆ ಅವರಿಗೆ ರೇಷನ್ ಆಗಿರ್ಬೋದು, ಅವ್ರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಈಗ ಇಲ್ಲಿನ ಸ್ಥಳೀಯ ಸರ್ಕಾರ ಮಾಡ್ತಾ ಇದೆ. ಒಟ್ಟಾರೆ ಒಂದು ಹಂತಕ್ಕೆ ಗಡಿಯಲ್ಲಿ ತಹಬದಿಗೆ ಪರಿಸ್ಥಿತಿ ಬಂದರೂ ಕೂಡ ನೋಡಿ, ನಮ್ಮ ನಡುವೆ ಇರುವಂಥದ್ದು ಶ್ರೀನಗರ ಅಂತ ಹೇಳಿದರೆ ಅದು ಸಂಪೂರ್ಣವಾಗಿ ಒಂದು ಅಫಿಷಿಯಲ್ ಏರಿಯಾ. ಆದರೆ ಶ್ರೀನಗರಕ್ಕೆ ಹೊಂದಿಕೊಂಡಂಥ ಕೆಲವು ಊರುಗಳಿದಾವಲ್ಲ, ಅಲ್ಲೆಲ್ಲವೂ ಕೂಡ ಈ ರೀತಿಯ ಆಕ್ಟಿವಿಟಿಗಳು ನಡೀತಾ ಇರುತ್ತೆ. ಅಂದರೆ ಈ ಪಹಾಡ್ಗಳಿಗೆ, ಪರ್ವತ ಶ್ರೇಣಿಗಳಿಗೆ ಅಥವಾ ಬೆಟ್ಟ ಗುಡ್ಡಗಳಿಗೆ ಸಮೀಪ ಇರುವಂಥ ಊರುಗಳು, ಹಳ್ಳಿಗಳಲ್ಲಿರೋದೇ ಇಂಥ ದೇಶ ವಿರೋಧಿ ಮನಸ್ಥಿತಿ. ಅಲ್ಲೆಲ್ಲ ಭಯೋತ್ಪಾದಕರ ಸಂಪರ್ಕ ಇರುತ್ತೆ, ಹೋಗ್ತಾರೆ ಬರ್ತಾರೆ, ಆದರೆ ಯಾರೂ ಕೂಡ ಮಾಹಿತಿ ಕೊಡೋದಿಲ್ಲ, ಯಾರೂ ಕೂಡ ಅವರನ್ನು ಹೊಸಕಿ ಹಾಕುವಂಥ ಯೋಚನೆ ಇರೋದಿಲ್ಲ. ಆದರೆ ಸೇನೆ ಇಂಥ ಕಡೆಗಳಲ್ಲಿ ಕಣ್ಣಿಟ್ಟು ಈಗ ಇಂಥ ಒಂದು ಆಪರೇಷನ್ ನಡೀತಾ ಇದೆ. ಬಹುಶಃ ಇದು ಪರಿಣಾಮಕಾರಿಯಾಗಿ ಈ ಭಯೋತ್ಪಾದಕರ ವಿರುದ್ಧ ಹೋರಾಟ ಏನು ಮಾಡ್ತಾ ಇದ್ದೀವಲ್ಲ ನಾವು, ಇದಕ್ಕೆ ಪರಿಣಾಮಕಾರಿಯಾಗಿ ಒಂದು ರೀತಿಯಲ್ಲಿ ಒಂದು ಸಕ್ಸಸ್ಫುಲ್ ಆಪರೇಷನ್ ಆಗುತ್ತೆ. ಸದ್ಯಕ್ಕೆ ಇವತ್ತು ಕೂಡ ನಾವು ಅಂಥ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿ ಕೂಂಬಿಂಗ್ ಮತ್ತು ಇಂಥ ಆಪರೇಷನ್ಗಳನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಭಾರತೀಯ ಸೇನೆಯ ಮೇಲೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇರುವಂಥದ್ದು ಇದೇ ಮೊದಲೇನಲ್ಲ. ಈ ಮೊದಲು ಕೂಡ ಇವರು ಇದೇ ರೀತಿ ಆರೋಪ ಮಾಡಿದ್ದಾರೆ, ಸಾಕ್ಷಿ ಕೇಳಿದ್ದಾರೆ. ಏನು ಸಾಕ್ಷಿ ಅಂತ ಪ್ರಶ್ನೆ ಮಾಡಿದ್ದಾರೆ CM ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಇತ್ಯಾದಿ ನಾಯಕರು. ಭಾರತೀಯ ಸೇನೆಯ ಬಗ್ಗೆ ಈ ಕಾಂಗ್ರೆಸ್ ನಾಯಕರಿಗೆ ಇರುವಂಥ ಗೌರವ ಎಂಥದ್ದು, ಇವರು ಯಾವ ರೀತಿ ಸಾಕ್ಷಿಯನ್ನು ಕೇಳ್ತಾರೆ, ಬಾಯಿ ಬಿಟ್ಟರೆ ಸಾಕು ಕ್ರೆಡಿಟ್ನ ವಿಚಾರ ಇವ್ರ ಬಗ್ಗೆ ತಲೆ ಕೆಡಿಸುತ್ತೆ. ಹಾಗಿದ್ರೆ ಸದ್ಯಕ್ಕೆ ಕಾಂಗ್ರೆಸ್ನ ಯಾವ್ಯಾವ ನಾಯಕರು, ಯಾವ್ಯಾವ ಮಹಾನುಭಾವರು ಏನೇನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ಕಾಂಗ್ರೆಸ್ ನಾಯಕರಿಗೆ ಯಾರ ಮೇಲೆ ಅಸಹನೆ? ಕೈಪಡೆ ಸಿಟ್ಟು ಬಿಜೆಪಿ ಮೇಲೋ ಸೇನೆ ಮೇಲೋ? ದೇಶದ ಜನರಿಗೆ ಸ್ಪಷ್ಟವಾದ ಉತ್ತರಗಳು ಬಯಸ್ತಾ ಇದ್ದೀವಿ. ಪಹಲ್ಗಾಮ್ ದಾಳಿ, 26 ಅಮಾಯಕರ ಜೀವವನ್ನ ನರರಾಕ್ಷಸರು ಅನ್ಯಾಯವಾಗಿ ತೆಗೆದಿದ್ರು. ಇದಕ್ಕೆ ಪ್ರತೀಕಾರ ತೀರಿಸಿಕೊಂಡ ಭಾರತೀಯ ಸೇನೆ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡುತ್ತಿರುವ ಈ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಏನಾಗಿದೆಯೋ ಗೊತ್ತಿಲ್ಲ. ಮೊನ್ನೆ ಕೊತ್ತೂರು ಮಂಜುನಾಥ್ ಹೇಳಿದ್ದಷ್ಟೇ ಅಲ್ಲದೆ ಈ ಹಿಂದೆಯೂ CM ಸಿದ್ದರಾಮಯ್ಯ ಆದಿಯಾಗಿ ಹಲವು ನಾಯಕರು ನಾಲಿಗೆ ಹರಿಬಿಟ್ಟಿದ್ರು. ಅದು ಯಾರ್ಯಾರು ಅಂತ ಎಲ್ಲಿದೆ ನೋಡಿ. ಅವರು ಆಡಿದ ನುಡಿಮುತ್ತುಗಳ ಸಮೇತ ಕೇಳಿ. ಕೈ ಉದ್ದಟತನ, ಪಾಕ್ ಮೇಲೆ ಯುದ್ಧವೇ ಅನಿವಾರ್ಯವಲ್ಲ. ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಹಿಂದೂನಾ ಅಂತ ಕೇಳಿಕೊಂಡಿದ್ರ? ಏನ್ರಿ ಇದು? ಸತ್ತಾಗೂ ದೇಶ ಗಂಡಾಂತರ ಬಂದಿದೆ, ಸಾವುಗಳಾಗಿದ್ದಾವೆ. ಅದಕ್ಕೆ ನೋವನ್ನು ವ್ಯಕ್ತಪಡಿಸುವುದು ಬಿಟ್ಟುಕೊಟ್ಟು ಹಿಂದೂ ಧರ್ಮನಷ್ಟೇ ಹುಡುಕಿ ಕೊಂದರು. ಏನು ಇದಕ್ಕೆಲ್ಲ ಅಂತಾರೆ? ಭಯೋತ್ಪಾದಕರು ಮುಸ್ಲಿಮರನ್ನು ಕೊಂದಿಲ್ವಾ? ಬೇವುಗಾರಿಕೆ ಫೇಲ್ಯೂರ್ ಆಗ್ತಕ್ಕಂಥದ್ದು BJP ಸರ್ಕಾರದಾಗ ಮೊದಲಲ್ಲ. ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯಿತು, ಪುಲ್ವಾಮಾ ಇದರಲ್ಲಿ ಫೇಲ್ ಆಯಿತು, ಮತ್ತೆ ಇವಾಗ ಇದನ್ನು ಕೇಳಿದರೆ ಹಿಂದೂ ID ಕಾರ್ಡ್ ನೋಡಿದ್ರು ಗುಂಡು ಹೊಡೆದ್ರು, ಮುಸ್ಲಿಮ್ನ ಕೊಂದಿಲ್ಲ ಅವರು. ಹಿಂದುತ್ವ ಎಂದಿದ್ದಕ್ಕೆ ಉಗ್ರರ ದಾಳಿ. This is my thought. This is not a thought that the Congress or my family's thought. You know, in our country, we see that this government will try and show that, talk about Hindutva, and, the minorities feel uncomfortable, and, they feel troubled when you have a survey on, mosques. Or you tell people you cannot pray in this way or that way. These kind of things create instability, communal issues. And if you see the way this act, if you dissect this terrorist act that took place. 370 ರದ್ದು ಮಾಡಿದ್ದಕ್ಕೆ ಉಗ್ರರ ದಾಳಿಯಾಗಿದ್ದಂತೆ. ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಹಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವ್ರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ. ಅವರ ಅತಿಯಾದಂಥ ಏನು 370J ಏನು 370 ಏನು ತೆಗೆದ್ರು ಅಲ್ಲಿಂದ, ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು. ಈಗ ತೆಗೆದುಬಿಟ್ಟಿದ್ದಾರೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು. ಪಹಲ್ಗಾಮ್ ಉಗ್ರ ದಾಳಿ ಬಗ್ಗೆ ಕಾಂಗ್ರೆಸ್ ನಾಯಕರು ವಿರೋಧಿಸೋದು ಬೇಡ, ಬಾಯಿ ಮುಚ್ಚಿಕೊಂಡು ಸುಮ್ಮನಿರದೆ ತಮ್ಮ ತುಷ್ಟೀಕರಣ ನೀತಿಯನ್ನ ಮುಂದುವರಿಸಿದ್ದು ದುರದೃಷ್ಟದ ಸಂಗತಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಸೈನ್ಯಕ್ಕೆ ಇದ್ರ ಕ್ರೆಡಿಟು ಅಂತ ಹೇಳಿದಂಥ ಕಾಂಗ್ರೆಸ್ಸು ಈಗ ಸೈನ್ಯದ ಮೇಲೂ ಕೂಡ ಅನುಮಾನ ಪಡ್ತಾ ಇದೆ. ಸೈನ್ಯದ ಕಾರ್ಯಾಚರಣೆಗೆ ಸಾಕ್ಷಿ ಕೇಳ್ತಾ ಇದೆ. ಎಂದಿನಂತೆ ಅದರ ಹಳೆ ಚಾಳಿ ಕಾಂಗ್ರೆಸ್ ನಾಯಕರ ವಿರುದ್ಧ ಈಗ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕೈಪಡೆ ವಿರುದ್ಧ ಹೋರಾಟಕ್ಕೆ ಕೇಸರಿ ಸೇನೆ ಸಿದ್ಧತೆ ನಡೆಸಿದೆ. ಇವತ್ತು ಬಿಜೆಪಿ ಸಭೆ ನಡೆಸಲಿದೆ. ನಾಯಕರು ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಸಿಎಂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕದನ ವಿರಾಮ ಘೋಷಣೆಯ ಕದನ ಜೋರಾಗಿದೆ. ಈಗ ಶುರು ಹೊತ್ಕೊಂತು ಪೊಲಿಟಿಕಲ್ ಬ್ಯಾಟಲ್. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರದ ಮೌನವನ್ನು ಪ್ರಶ್ನಿಸಿ ದೇಶಾದ್ಯಂತ ಜನಾಂದೋಲನಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಪ್ಲಾನ್ ಏನು? ಡೀಟೇಲ್ಸ್ ನೋಡಿ. ಹೌಡಿ ಮೋದಿ, ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ. ಒಳ್ಳೆ ಸ್ನೇಹಿತರು ಯಾರನ್ನ ಹಿಂಗ್ ಚೂರಿ ಆಗ್ತಾರೇನ್ರಿ? ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ರಣಕಹಳೆ. ದೇಶಾದ್ಯಂತ ಕೈ ನಾಯಕರ ಜೈ ಹಿಂದ್ ಸಭೆ. ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದು ಮಾಡೋದಾ? ಅಂದು ಜಮ್ಮು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಪ್ರವಾಸಿಗರ ನೆತ್ತರು ಹೊರದಿತ್ತು. ನರರಕ್ಕಸರು 26 ಮಂದಿಯನ್ನ ಹತ್ಯೆ ಮಾಡಿದ್ರು. ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಸಿಂಧೂರ ನಡೆಸಿತ್ತು. ಪಾಕ್ಗೆ ನುಗ್ಗಿ ರಕ್ತ ಬೀಜಾಸುರರ ನೆಲೆಗಳನ್ನ ಒಡಿಸ್ ಮಾಡಿತ್ತು. ಇದೀಗ ಕದನ ವಿರಾಮ ವಿರುದ್ಧ ಟೀಕಾ ಪ್ರಹಾರ ಜೋರಾಗಿದೆ. ಅಮೆರಿಕ ಮಧ್ಯಸ್ಥಿಕೆ ಬಗ್ಗೆ ಕೇಂದ್ರ ಮೌನ ವಹಿಸಿರುವುದನ್ನು ಪ್ರಶ್ನಿಸಿ ಮೇ 20ರಿಂದ 30ರವರೆಗೆ ಕಾಂಗ್ರೆಸ್ ಜೈ ಹಿಂದ್ ಸಭೆ ನಡೆಸಲು ತೀರ್ಮಾನಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಮೋದಿ ವಿರುದ್ಧ ಮುಗಿಬೀಳಲು ಕಾಂಗ್ರೆಸ್ ನಾಯಕರು ಭರ್ಜರಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೇಶವ್ಯಾಪಿ ಜೈ ಹಿಂದ್ ಸಭೆಗಳನ್ನು ನಡೆಸುವಂತೆ ಎಲ್ಲ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಐಸಿಸಿ ಸೂಚಿಸಿದೆ. ರಾಷ್ಟ್ರದ ಸುರಕ್ಷತೆಯಲ್ಲಿ ಆಗಿರುವ ಲೋಪಗಳು, ಭದ್ರತೆಯಲ್ಲಿ ಸರ್ಕಾರ ಎಡವಿದ ವಿಚಾರ, ಅಮೆರಿಕ ಮಧ್ಯಸ್ಥಿಕೆ ವಿರುದ್ಧ ಧ್ವನಿ ಎತ್ತುವಂತೆ ಸೂಚನೆ ನೀಡಿದೆ. ಸಿಎಂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶನಕ್ಕೆ ಪ್ಲಾನ್. ಆಪರೇಷನ್ ಸಿಂಧೂರ ಸೈನಿಕರ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದಾರೆ. ಇದು ಕೇಸರಿ ನಾಯಕರ ಪಿತ್ತ ನೆತ್ತಿಗೇರಿಸಿದೆ. ಸೈನ್ಯಕ್ಕೆ ಕ್ರೆಡಿಟ್ ಎಂದವರು ಇದೀಗ ಉಲ್ಟಾ ಹೊಡೆಯುತ್ತಿರುವ ಬಗ್ಗೆ ಬಿಜೆಪಿ ನಾಯಕರು ಕೆಂಡಾಮಂಡಲ ಆಗಿದ್ದಾರೆ. ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಹಾಗೂ ಸಚಿವರಿಗೆ ಕಪ್ಪು ಬಟ್ಟೆ ಪ್ರದರ್ಶಿಸಲು ಮುಂದಾಗಿದ್ದಾರೆ. ದೇಶ ಹಾಗೂ ಸೈನಿಕರ ವಿಚಾರದಲ್ಲಿ ಕಾಮೆಂಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ. ಸುರೇಶ್, ಏನು ಮಾಹಿತಿ ಕೊಡ್ತೀರಿ? ಶಿವಪಾಲ್ ಪಾಟೀಲ್, ದೇಶದ ಐಕ್ಯತೆ, ದೇಶದ ಸಾರ್ವಭೌಮತೆಯನ್ನು ಎತ್ತಿಡಬೇಕಾದಂತಹ ರಾಜಕೀಯ ಪಕ್ಷಗಳು ಇವತ್ತು ಎಲ್ಲೋ ಒಂದು ಕಡೆ ದೇಶದ ಸೈನಿಕರ ವಿಚಾರದಲ್ಲಿ ಕೂಡ ರಾಜಕೀಯವನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡಿದ್ರೆ, ಹಿಂದೆಯೂ ಕೂಡ ಪುಲ್ವಾಮಾ ದಾಳಿ ಆದಂಥ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆಗುತ್ತೆ. ಅಂಥ ಸಂದರ್ಭದಲ್ಲಿಯೂ ಕೂಡ ಸೈನ್ಯದ ದಾಳಿಗೆ ಸಾಕ್ಷಿಯನ್ನು ಕೇಳಿದಂಥ ಕಾಂಗ್ರೆಸ್ನವರು ಇವತ್ತು ಕೂಡ ತಮ್ಮ ಚಾಳಿಯನ್ನು ಅದೇ ರೀತಿಯಾಗಿ ಮುಂದುವರಿಸಿರ್ತಕ್ಕಂಥದ್ದು. ಅದರ ಭಾಗವಾಗಿಯೇ ಈಗ ಏನು ಕದನ ವಿರಾಮ ಆಯಿತು, ಮತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಗೆ ಕೊತ್ನೂರು ಮಂಜುನಾಥ್ ಇರ್ಬೋದು, ಮತ್ತೊಂದು ಕಡೆಗೆ ಸಂತೋಷ್ ಲಾಡ್ ಇರ್ಬೋದು, ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿಯ ಸಾಕ್ಷಿಯನ್ನು ಕೇಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈ ದಾಳಿ ನಡೆದಿದೆಯಾ, ಇಷ್ಟರ ಮಟ್ಟಿಗೆ ಆಗಿದೆ ಅಂತಕ್ಕಂಥ ಅರ್ಥದಲ್ಲಿ ಒಂದು ಟೀಕೆಗಳನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವರ ಟೀಕೆಗಳು ಮತ್ತು ವಿರೋಧ ಒಂದು ಕಡೆ ನರೇಂದ್ರ ಮೋದಿ ಅವರನ್ನು ಮಾಡಿದ್ದಾರೆ, ಮತ್ತೊಂದು ಕಡೆ ಸೈನ್ಯವನ್ನು ಕೂಡ ಸಮರ್ಥನೆ ಮಾಡಿಕೊಂಡಿದ್ದಂಥ ಆರಂಭದಿಂದಲೇ ಇದೀಗ ಇವರು ಕೂಡ ಸಾಕ್ಷಿಯನ್ನು ಕೇಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಕಂಡಂಥ ರಾಜ್ಯ ಬಿಜೆಪಿ ಕೂಡ ಕೆಲವೊಂದು ಕಡೆ ಕಾಂಗ್ರೆಸ್ನವರ ಈ ಒಂದು ದ್ವಂದ್ವ ರೀತಿ ಹೇಳಿಕೆ ಮತ್ತು ಸದಾ ದೇಶದ ವಿಚಾರದಲ್ಲಿ, ದೇಶದ ಆಂತರಿಕ ವಿಚಾರದಲ್ಲಿ, ಸೈನ್ಯದ ವಿಚಾರದಲ್ಲಿ, ನರೇಂದ್ರ ಮೋದಿ ಅವರ ವಿಚಾರದಲ್ಲಿ ಯಾವಾಗಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿರೋದ್ರಿಂದ ಸೊ ಇವರು ಕೂಡ ಇದೀಗ ಕಾಂಗ್ರೆಸ್ ನಾಯಕರ ಒಂದು ವರ್ತನೆಗೆ ಬೇಸತ್ತು ಈಗ ಕಂಡಲ್ಲಿ ಅಂದರೆ ಎಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಆ ಸಚಿವರು ಎಲ್ಲೆಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲರೂ ಎಲ್ಲ ಕಡೆಯೂ ಕೂಡ ಕಪ್ಪು ಬಟ್ಟೆಯ ಒಂದು ಪಟ್ಟಿಯನ್ನು ಪ್ರದರ್ಶನವನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ರಾಜ್ಯ ಬಿಜೆಪಿ ಕೂಡ ಆ ಒಂದು ಚಿಂತನೆಯಲ್ಲಿ ಇದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನ ಕೆಲ ನಾಯಕರಿಗೆ ಹಾಗೆ ಮುಖ್ಯಮಂತ್ರಿಯವರಿಗೆ ಖಂಡಿತವಾಗಲೂ ಕೂಡ ಈ ಪ್ರತಿಭಟನೆ ಬಿಸಿ ತಟ್ಟುತ್ತೆ. ಸೊ ಇದಕ್ಕೆ ಈ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಕಾರ್ಯಕರ್ತರುಗಳಿಗೆ, ತಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರುಗಳಿಗೆ ಈಗಾಗಲೇ ಒಂದು ಆಂತರಿಕವಾಗಿ ಒಂದು ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ನವರು ತಾವು ಮಾಡ್ಕೊಳ್ಳುವಂಥ ಎಡವಟ್ಟುಗಳು ಇದೆಯಲ್ಲ, ಈ ಎಡವಟ್ಟುಗಳು ಮತ್ತೆ ರಾಜ್ಯದಲ್ಲಿಯೂ ಕೂಡ ಒಂದು ರೀತಿಯ ಅಶಾಂತಿ ವಾತಾವರಣ ಕೂಡ ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ದೇಶದ ಸೈನಿಕರನ್ನು
ಮತ್ತು ನರೇಂದ್ರ ಮೋದಿ ಅವರನ್ನ ಕೆಣಕಿದ್ದಕ್ಕೆ ಪ್ರತಿಯಾಗಿ ಇದೀಗ ಅವರಿಗೆ ಒಂದು ಪ್ರತಿಭಟನೆಯನ್ನ ಬಿಸಿಯನ್ನ ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನೋಡಬೇಕು ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಯ ಬಿಸಿ, ಪ್ರತಿಭಟನೆಯ ಕಾವು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಈ ನಮಕ್ ಹರಾಮ್ ಕೆಲಸ ಮಾಡುವಂಥವ್ರಿಗೆ ಪಾಠ ಕಲಿಸುವಂತಹ ಕೆಲಸ ಈಗ ದೇಶದಿಂದ ಆಗ್ತಾ ಇದೆ. ಪಾಕಿಸ್ತಾನ್ ಯಾವ ರೀತಿ ನಮ್ಮ ಜೊತೆಗೆ ನಡ್ಕೊಳ್ತಾ ಇದೆ, ಇಂಥ ದುಷ್ಟ ಪಾಕಿಸ್ತಾನಕ್ಕೆ ನೀಚ ರಾಷ್ಟ್ರಗಳು ಯಾವ ರೀತಿ ಸಾಥ್ ಕೊಡ್ತಾ ಇವೆ, ಅಂಥ ನೀಚ ರಾಷ್ಟ್ರಗಳಿಗೆ ಈಗ ನಾವು ಪಾಠ ಕಲಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದೀವಿ. ಟರ್ಕಿ 2 ವರ್ಷಗಳ ಹಿಂದೆ ನಮ್ಮಿಂದಾನೇ ಸಹಾಯ ಪಡೆದಿರ್ತೀವಿ. ಈಗ ನೋಡಿದರೆ ಅಲ್ಲಿ ಹೋಗಿ ಪಾಕಿಸ್ತಾನ್ ಜೊತೆ ನಿಂತಿರೋದು. ಸೊ ಇಂಥವ್ರಿಗೆ ಪಾಠ ಕಲಿಸ್ಬೇಕಾ ಬೇಡ? ಸಿದ್ದರಾಮಯ್ಯ ಅವ್ರ ಸ್ಟೈಲಲ್ಲಿ ಪಾಠ ಕಲಿಸ್ಬೇಕಾ ಬೇಡ? ಕಲಿಸ್ಬೇಕು. ಸೇಬು, ಚೆರ್ರಿ, ಆಲಿವ್ ಆಯಿಲ್ ಆಮದನ್ನು ರದ್ದು ಮಾಡಲಾಗಿದೆ. ಬಾಯ್ಕಾಟ್ ಟರ್ಕಿ ವಿಚಾರದಲ್ಲಿ ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಮುಂದುವರಿತಾ ಇದೆ. ಈ ಮಧ್ಯೆ ನಮ್ಮ ದೇಶ ದಿಟ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಯಾವ ರೀತಿ ಅಂತಂದ್ರೆ, ಮೊನ್ನೆ ನೀವು ಗಮನಿಸಬಹುದು, ಈ ಮಹಾರಾಷ್ಟ್ರದಲ್ಲಿ ಟರ್ಕಿಯ ಆಪಲ್ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಟರ್ಕಿ ಆಪಲ್ಗೆ ಬಹಳ ಬೇಡಿಕೆ ಇದೆ. ಅಲ್ಲಿನ ಪ್ರತಿಯೊಬ್ಬರು ಕೂಡ ನಮಗೆ ಟರ್ಕಿ ಆಪಲ್ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಎಲ್ಲರೂ ಜಾಗೃತರಾಗಿದ್ದಾರೆ. ಟರ್ಕಿಗೆ ಪಾಠ ಕಲಿಸುವಂತ ಕೆಲಸ ಆಗಲೇಬೇಕು. ಆಪರೇಷನ್ ಸಹಾಯತ ಅನ್ನುವಂಥ ಯೋಜನೆ ಅಡಿಯಲ್ಲಿ 2 ವರ್ಷಗಳ ಹಿಂದೆ ಇದೇ ಟರ್ಕಿಯಲ್ಲಿ ಭೂಕಂಪ ಆದಂಥ ಟೈಮ್ನಲ್ಲಿ ನಾವು ಬೇಕಾದ್ವಿ ಇವರಿಗೆ ದವಸ, ಧಾನ್ಯ, ಹಣ, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕಳಿಸ್ಕೊಟ್ವಿ. ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಟ್ವಿ. ಆದರೆ ಇವ್ರು ಮಾಡಿದ್ದೇನು ನಮಕ್ ಹರಾಮ್ಗಳು ಹೋಗಿ ಪಾಕಿಸ್ತಾನ್ ಜೊತೆ ಕೃತಜ್ಞತೆ ಅನ್ನೋದು ಬೇಕಲ್ರಿ, ಉಪಕಾರ ಸ್ಮರಣೆ ಅನ್ನೋದು ಬೇಕಲ್ರಿ. ಇವ್ರಿಗೆಲ್ಲ ಯಾವುದು ಇಲ್ವೇ ಇಲ್ಲ. ಬಹುಶಃ ಇದನ್ನ ಡಿಕ್ಷನರಿ ಸರ್ಚ್ ಮಾಡ್ತಾರೇನು, ಈ ಉಪಕಾರ ಸ್ಮರಣೆ ಅಂದ್ರೇನು, ಕೃತಜ್ಞತೆ ಅಂದ್ರೆ ಏನು ಅಂತ ಹೇಳಿ. ಇಂಥವ್ರಿಗೆ ನಾವು ವಿಶಾಲ ಹೃದಯದವರು, ಸಹಾಯ ಮಾಡಿಬಿಡ್ತೀವಿ, ದೊಡ್ಡ ಮನಸ್ಸಿನವರು. ಆದರೆ ಇವರಿಂದ ನಾವೇನೇ ಪ್ರತಿಕ್ರಿಯೆ ಬಯಸಲಿಲ್ಲ ಬಿಡಿ, ಆ ಮಾತು ಬೇರೆ. ಆದರೆ ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಬದ್ಧತೆಯನ್ನು ತೋರಿಸ್ಬೇಕಲ್ಲ, ಅದು ಇವ್ರಿಗೆ ಇಲ್ಲ. ನಮ್ಮ ಮಹಾರಾಷ್ಟ್ರದವ್ರು ನೋಡಿ, ನಮಗೆ ಟರ್ಕಿ ಆಪಲ್ ಬೇಡ ಅಂತ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟರ್ಕಿಯ ಸೇಬು ಸೇಲ್ ಆಗ್ತಾ ಇತ್ತು. ಈಗ ಅಲ್ಲಿನ ಪ್ರತಿ ಗ್ರಾಹಕರು ಕೇಳ್ತಾ ಇದ್ದಾರೆ, ಇದು ಟರ್ಕಿ ಆಪಲ್, ಹಾಗಿದ್ರೆ ಇದು ಬೇಡ ನಮಗೆ ಅಂತ ಹೇಳಿ. ನಮ್ಮ ದೇಶದ ಆಪಲ್ ಅನ್ನ ತಗೋತೀವಿ ಅಂತ ಹೇಳ್ತಿದ್ದಾರೆ. ಇದು ಜಾಗೃತಿ ಅಂತಂದ್ರೆ. ಇನ್ನು ಏನೆಲ್ಲ ಆಮದು ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇತ್ತು ಟರ್ಕಿಯಿಂದ, ಅದೆಲ್ಲವೂ ಕೂಡ ಬಂದ್. ಇನ್ನು ಮೇಲೆ ಟರ್ಕಿಗೆ ಶುರುವಾಗುತ್ತೆ ನೋಡಿ. ಯಾಕಾದ್ರೂ ನಾವು ಭಾರತವನ್ನ ಎದುರು ಹಾಕೊಂಡು, ಯಾಕಾದ್ರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ವು ಅಂತ. ಇದೇ ವಿಚಾರವಾಗಿ ಒಂದು ವರದಿ ಇದೆ, ಬನ್ನಿ ನೋಡೋಣ. ಟರ್ಕಿ ಬಾಯ್ಕಾಟ್ ಮಧ್ಯೆ ಕಾಂಗ್ರೆಸ್ ನಿಲುವು ಅಸ್ಪಷ್ಟ. ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿದ್ಯಾ ಗಾಂಧಿ ಪರಿವಾರ? ಕಾಂಗ್ರೆಸ್ 130 ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷ, ಭಾರತದ ಸ್ವಾತಂತ್ರ್ಯದ ಜನಾಂದೋಲನ ಮಾಡಿದ ಪಕ್ಷ ಕಾಂಗ್ರೆಸ್ ಇದೀಗ ತುಷ್ಟೀಕರಣದ ಪಕ್ಷವಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದ ಪಕ್ಷ ಅನ್ನುವ ಹೆಗ್ಗಳಿಕೆ ಹೇಳಿಕೊಳ್ಳುವ ಕೈ ನಾಯಕರು ಬಿಜೆಪಿ ಅಧಿಕಾರಕ್ಕೇರಿದಾಗಿನಿಂದಲೂ ದೇಶ ವಿರೋಧ ಹೇಳಿಕೆ ಮತ್ತು ನಡೆಯ ಮೂಲಕವೇ ಸದ್ದು ಮಾಡ್ತಿದ್ದಾರೆ. आप किसको जिम्मेदार मानते हैं और क्या कांग्रेस पार्टी सामने आकर सड़कों पे आकर जिम्मेदार व्यक्ति का इस्तीफा मांगेगी? दूसरा सर, बॉयकॉट का एक ट्रेंड चल रहा है. 2 देशों को खासतौर पर उनकी चीज़ों को वहां जाना आना, उन पर बॉयकॉट, क्या कांग्रेस पार्टी उसका समर्थन करती है? पहले सवाल का जवाब मैं दूंगा, दूसरे का मेरे वरिष्ठ साथी देंगे. ಹೌದು, ಪಹಲ್ಗಾಮ್ ದಾಳಿ ಮಾಡಿಸಿದ ಪಾಕ್ಗೆ ಭಾರತ ಏರ್ ಸ್ಟ್ರೈಕ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತಾ ಇತ್ತು. ಈ ವೇಳೆ ಪಾಕ್ಗೆ ಸಹಾಯ ಮಾಡಿದ್ದು ಟರ್ಕಿ. ಬರೋಬ್ಬರಿ 100ಕ್ಕೂ ಹೆಚ್ಚು ಡ್ರೋನ್ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿಸಿತ್ತು. ಇದನ್ನ ಭಾರತ ಗಡಿಯೊಳಗೆ ಎಂಟ್ರಿಗೂ ಮುಂಚೆಯೇ ಹೊಸಕ್ಕೆ ಹಾಕಿತ್ತು. ಈ ವೇಳೆ ಉಗ್ರ ರಾಷ್ಟ್ರಕ್ಕೆ ಟರ್ಕಿ ಬಾಹ್ಯ ಬೆಂಬಲ ನೀಡಿತ್ತು. ಹೀಗಾಗಿ ಟರ್ಕಿ ವಿರುದ್ಧ ಭಾರತೀಯ ಬಾಯ್ಕಾಟ್ ಅಭಿಯಾನ ಮಾಡಿದ್ರು. ಸೇಬು, ಚೆರ್ರಿ, ಆಲಿವ್ ಆಯಿಲ್, ಮಾರ್ಬಲ್ಸ್, ಎಲೆಕ್ಟ್ರಾನಿಕ್ ವಸ್ತುಗಳು, ಫ್ಯಾಷನ್ ಉತ್ಪನ್ನಗಳ ಆಮದನ್ನ ಮಾಡಿಕೊಳ್ಳದಿರಲು ನಿರ್ಧಾರ ಮಾಡಿದ್ರು. ಆದರೆ ಕಾಂಗ್ರೆಸ್ ಮಾತ್ರ ಟರ್ಕಿ ಬಾಯ್ಕಾಟ್ಗೆ ಈವರೆಗೂ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ. ಕಾಂಗ್ರೆಸ್ ಟರ್ಕಿ ಪ್ರೀತಿ ಕುರಿತು ವ್ಯಾಪಕ ಚರ್ಚೆ. ಟರ್ಕಿ ಹಾಗೂ ಕಾಂಗ್ರೆಸ್ ನಡುವಿನ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳ ಸುರಿಮಳೆ ಶುರುವಾಗಿದೆ. ಮೊನ್ನೆ ಅಂದ್ರೆ ಮೇ 14ರಂದು ಪತ್ರಿಕಾಗೋಷ್ಠಿ ಮಾಡಿದ ಕಾಂಗ್ರೆಸ್ ನಾಯಕರಾದ ಜಯರಾಮ್ ರಮೇಶ್ ಮತ್ತು ಪವನ್ ಖೇರಾ ಅವರನ್ನ ಟರ್ಕಿಯ ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದಾಗ ಅವರು ತಕ್ಷಣಕ್ಕೆ ಯಾವುದೇ ಸ್ಪಷ್ಟ ಉತ್ತರವನ್ನ ನೀಡುವಲ್ಲಿ ವಿಫಲರಾಗಿದ್ರು. ಅಲ್ಲದೆ ಮುಂದಿನ ದಿನಗಳಲ್ಲಿ ತಮ್ಮ ನಿರ್ಧಾರ ತಿಳಿಸುವುದಾಗಿ ಹೇಳಿದ್ರು. ಆದ್ರೆ ಈವರೆಗೂ ಮಾತ್ರ ಕಾಂಗ್ರೆಸ್ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ.
टर्की बॉयकॉट, टर्की के बाइकाट पे सर इस पर भी हम शीघ्र आपसे जरूर सर ಒಟ್ಟಾರೆ ಕಾಂಗ್ರೆಸ್ ಟರ್ಕಿ ಮೇಲಿನ ಪ್ರೀತಿಯೋ ಅಥವಾ ಅಲ್ಪಸಂಖ್ಯಾತರ ಓಲೈಕೆ ಯತ್ನವೋ ಗೊತ್ತಿಲ್ಲ. ಟರ್ಕಿ ವಿರುದ್ಧ ಇಡೀ ದೇಶವೇ ಸಿಡಿದೆದ್ದಿರುವ ಬೆನ್ನಲ್ಲೇ 130 ವರ್ಷಗಳ ಇತಿಹಾಸ ಹೊಂದಿರುವ ಪಕ್ಷಕ್ಕೆ ದೇಶ ಹಿತಾಸಕ್ತಿಗಿಂತ ಮತವೇ ಮುಖ್ಯಾನ ಅನ್ನೋ ಪ್ರಶ್ನೆ ಕಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೇನೆಯನ್ನ ಹೀಯಾಳಿಸ್ತಾ ಇರೋಂಥವ್ರಿಗೆ ನಾಚಿಕೆ ಆಗಬೇಕು, ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ರಕ್ತವೇ ದೇಶ ವಿರೋಧಿ ರಕ್ತ, ಅವ್ರಿಗೆ ನಾಲಿಗೆಗೆ ಮೆದುಳಿಗೆ ಸಂಬಂಧನೇ ಇಲ್ಲ, 1 ವರ್ಷ ಪಾಕಿಸ್ತಾನದಲ್ಲಿ ಇದ್ದು ಬನ್ನಿ ನೋಡೋಣ ಅಂತ ಕಾಂಗ್ರೆಸ್ ನಾಯಕರಿಗೆ ಶೋಭಾ ಕರಂದ್ಲಾಜೆ ಸವಾಲ್ ಹಾಕಿದ್ದಾರೆ. ಮೆದುಳಿಗೆ ಸಂಪರ್ಕ ಇಲ್ಲದ ಕಾಂಗ್ರೆಸ್ ನಾಯಕರು ಹಲವಾರು ಜನ ಇದ್ದಾರೆ. ಕೆಲವರು ಟೊಪ್ಪಿಯನ್ನು ಉಲ್ಟಾ ಹಾಕೊಂತಾರೆ, ಕೆಲವರು ಯುದ್ಧನೇ ಬೇಡ ಅಂತಾರೆ, ಇನ್ನು ಕೆಲವರು ಅವ್ರು ಏನು ಮಾಡಿದ್ದಾರೆ ಅಂತಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ನಾನು ಒಂದೇ ಆಗ್ರಹ ಮಾಡುವಂಥದ್ದು, ಕಾಂಗ್ರೆಸ್ ನಾಯಕರು 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು. ನಮ್ಮ ಸೈನಿಕರಲ್ಲಿ ಏನು ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರಲಿ, ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅದನ್ನು ಅಧ್ಯಯನ ಮಾಡಲಿ. ಆವಾಗ ಅವರಿಗೆ ಅರ್ಥ ಆಗುತ್ತೆ ಭಾರತ ಅಂದ್ರೇನು, ಪಾಕಿಸ್ತಾನ ಅಂದ್ರೇನು. ದಯಮಾಡಿ ಹೋಗ್ಲಿಕ್ಕೆ ಹೇಳಿ ಅವರಿಗೆ. ನಾಲಿಗೆಗೂ ಮೆದುಳಿಗೆ ಸಂಪರ್ಕ ಇಲ್ಲದ ಕಾಂಗ್ರೆಸ್ ನಾಯಕರು ಹಲವಾರು ಜನ ಇದ್ದಾರೆ. ಕೆಲವರು ಟೊಪ್ಪಿಯನ್ನು ಉಲ್ಟಾ ಹಾಕೊಂತಾರೆ, ಕೆಲವರು ಯುದ್ಧನೇ ಬೇಡ ಅಂತಾರೆ, ಇನ್ನು ಕೆಲವರು ಅವ್ರು ಏನು ಮಾಡಿದ್ದಾರೆ ಅಂತಾರೆ. ಅವ್ರು ಏನು ಮಾಡಿದ್ದಾರೆ ಅಂತ ನಾನು ಒಂದೇ ಆಗ್ರಹ ಮಾಡುವಂಥದ್ದು, ಕಾಂಗ್ರೆಸ್ ನಾಯಕರು 1 ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು. ನಮ್ಮ ಸೈನಿಕರಲ್ಲಿ ಏನು ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರಲಿ, ಪಾಕಿಸ್ತಾನದ ಪರಿಸ್ಥಿತಿ. ಇದಾಗಿತ್ತು ಇವತ್ತಿನ ಬಿಗ್ ಮಾರ್ನಿಂಗ್. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಉಗ್ರರ ದಮನಕ್ಕೆ ಎಸ್ಐಎ ಎಂಟ್ರಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.